ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ಆರ್ಥಿಕ ಸಮೀಕ್ಷೆ 2021-22ಕ್ಕೆ ಸ್ವಾಗತ. ತಾವೆಲ್ಲರೂ ಇದುವರೆಗೂ ಮಾಡಿರುವಂತಹ ಚಾಪ್ಟರ್ಸ್ಗಳನ್ನು ನೋಡಿದ್ದೀರಾ ಅಂತ ಅಂದ್ಕೊಳ್ತಾ, ಮುಂದೆ ಚಾಪ್ಟರ್ 10 ಆದಂತಹ ಸರ್ವಿಸಸ್ ಅಂದರೆ ಸೇವಾ ಕ್ಷೇತ್ರ ಅಥವಾ ಸೇವಾ ವಲಯದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಗೆ ಎಷ್ಟರ ಮಟ್ಟಿಗೆ ಕೊಡುಗೆ ಆಗ್ತಾ ಇದೆ ಆ್ಯಂಡ್ ಹಿಂದಿನ 2 ವರ್ಷಗಳಲ್ಲಿ ಕಂಡಂತಹ ಕೋವಿಡ್-19ನ ಮೊದಲನೇ ಅಲೆ ಆಗಿರಬಹುದು, ಎರಡನೇ ಅಲೆ ಆಗಿರಬಹುದು, ಇವೆರಡರಿಂದಲೂ ಸೇವಾ ವಲಯದ ಮೇಲೆ ಆದಂತಹ ಹೊಡೆತದ ಬಗ್ಗೆ ಈ ಒಂದು ಚಾಪ್ಟರ್ನಲ್ಲಿ ನಾವು ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೋಡಲಿದ್ದೇವೆ. ತಮಗೆಲ್ಲ ಗೊತ್ತಿರೋ ಹಾಗಿದ್ದರೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಸೇವಾ ವಲಯದ ಕೊಡುಗೆ ಬಹುದೊಡ್ಡವಾಗಿರುವಂಥದ್ದು. ಅದನ್ನು ಅಂಕಿ ಅಂಶಗಳ ಲೆಕ್ಕದಲ್ಲಿ ನೋಡಿದಾಗ ಸೇವಾ ವಲಯವು ಭಾರತದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDPಗೆ ಸುಮಾರು 50% ಕೊಡುಗೆಯನ್ನು ಕೊಡ್ತಾ ಇರುವಂಥದ್ದು. ಈ ಒಂದು ಕೊಡುಗೆಯ ಮಹತ್ತರವಾದಂತಹ ಗಾತ್ರವನ್ನು ನೋಡಿದಂತಹ ಸಂದರ್ಭದಲ್ಲಿ 2019 ಮತ್ತು 20ರ ಆರ್ಥಿಕ ವರ್ಷದಲ್ಲಿ ಈ ಸೇವಾ ವಲಯದ ಕೊಡುಗೆ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ಗೆ ನೋಡಿದಾಗ 55%ದಿಂದ 2021 ಮತ್ತು 22ಕ್ಕೆ 53%ಕ್ಕೆ ಇಳಿದಿರುವಂಥದ್ದು. ಅಂದರೆ ಈ ವರ್ಷ ಮುಖ್ಯವಾಗಿ ಇಳಿಕೆ ಕಂಡಿರುವಂಥದ್ದು ಕೋವಿಡ್-19 ಸಂಬಂಧವಾಗಿ ಅನ್ನುವಂಥದ್ದನ್ನು ಹೇಳಬಹುದು. ಹಾಗಾದರೆ ಈ ಸೇವಾ ವಲಯದ ಮೇಲೆ ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ಆಗಿರುವಂತಹ ಹೊಡೆತದ ಬಗ್ಗೆ ನಾವಿಲ್ಲಿ ಕಲ್ಪನೆಯನ್ನು ಮಾಡಬಹುದು. ಸೇವಾ ವಲಯದಲ್ಲಿ ಮುಖ್ಯವಾಗಿ 2 ರೀತಿಯ ಸೇವೆಗಳನ್ನು ನಾವು ನೋಡ್ತೀವಿ. ಮೊದಲನೇದು ನಾನ್ ಕಾಂಟ್ಯಾಕ್ಟ್ ಸರ್ವಿಸಸ್. ನಾನ್ ಕಾಂಟ್ಯಾಕ್ಟ್ ಸರ್ವಿಸಸ್ ಅಂತಂದರೆ ಯಾವೆಲ್ಲ ಸೇವಾ ವಲಯದಲ್ಲಿ ಇರುವಂತಹ ಕ್ಷೇತ್ರಗಳಲ್ಲಿ ಕಾಂಟ್ಯಾಕ್ಟ್ ಇಲ್ಲದೇ ಇರುವಂತಹ ವ್ಯವಸ್ಥೆಯನ್ನು ನಾವು ನಾನ್ ಕಾಂಟ್ಯಾಕ್ಟ್ ಸರ್ವಿಸಸ್ ಕೆಳಗಡೆ ಕಾಣ್ತೀವಿ. ಉದಾಹರಣೆಗೆ ಇನ್ಫಾರ್ಮೇಷನ್, ಕಮ್ಯುನಿಕೇಷನ್, ಫೈನಾನ್ಷಿಯಲ್ ಸರ್ವಿಸಸ್, ಬಿಸ್ನೆಸ್ ಸರ್ವಿಸಸ್ ಇವೆಲ್ಲವೂ ಮುಖ್ಯವಾಗಿ ನಾನ್ ಕಾಂಟ್ಯಾಕ್ಟ್ ಸರ್ವಿಸಸಲ್ಲಿ ನಾವು ಕಾಣ್ತೀವಿ. ಆ್ಯಂಡ್ ಕೋವಿಡ್-19 ಆದಾಗಲೂ ಸಹ ಈ ನಾನ್ ಕಾಂಟ್ಯಾಕ್ಟ್ ಸರ್ವಿಸಸ್ಸಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಯಾವುದೇ ಒಂದು ಅಡಚಣೆ ಆಗಿರಬಹುದು ಅಥವಾ ಹೊಡೆತ ಬಿದ್ದಿಲ್ಲ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಎರಡನೇ ಹಂತದಲ್ಲಿ ಸೇವಾ ವಲಯದಲ್ಲಿ ಕಾಣುವಂಥದ್ದು ಕಾಂಟ್ಯಾಕ್ಟ್ ಸರ್ವಿಸಸ್. ಅಂದರೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಯಾವೆಲ್ಲ ಸೇವಾ ವಲಯಗಳಲ್ಲಿ ಕಾಂಟ್ಯಾಕ್ಟ್ ಇರುವಂತಹ ಸೇವೆಗಳಿರ್ತಾವೋ ಅವುಗಳನ್ನು ಕಾಂಟ್ಯಾಕ್ಟ್ ಬೇಸ್ಡ್ ಸರ್ವಿಸಸ್ ಅಂತ ಕರಿತೀವಿ. ಉದಾಹರಣೆಗೆ ಇದರಲ್ಲಿ ನಾವು ಟೂರಿಸಂ, ಪ್ರವಾಸೋದ್ಯಮ, ರಿಟೇಲ್ ಟ್ರೇಡ್, ಹೋಟೆಲ್, ಎಂಟರ್ಟೈನ್ಮೆಂಟ್ ಇವೆಲ್ಲವೂ ನಾವು ಕಾಂಟ್ಯಾಕ್ಟ್ ಸರ್ವಿಸಸ್ಗಳಡೆ ಕಾಣುವಂತಹ ಸೇವಾ ವಲಯದಲ್ಲಿ ಇರುವಂತಹ ವ್ಯವಸ್ಥೆ ಅಂತ ಹೇಳಬಹುದು. ಸೊ ಮೊದಲನೇ ಹಂತದಲ್ಲಿ ಸೇವಾ ವಲಯದಿಂದ ಆರ್ಥಿಕ ವ್ಯವಸ್ಥೆಗೆ ಇರುವಂತಹ ಕೊಡುಗೆ 50% ಆ್ಯಂಡ್ ಹೊಡೆತದ ಬಗ್ಗೆ ಮಾತಾಡಿದಾಗ 55% ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಕಾಂಟ್ರಿಬ್ಯೂಷನ್ ಏನಿತ್ತೋ ಅದು 2020-21ಕ್ಕೆ 53%ಕ್ಕೆ ಇಳಿಕೆ ಆಗಿತ್ತು 55%ದಿಂದ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಸೇವಾ ವಲಯ ಕೊಡ್ತಾ ಇರುವಂತಹ ಕೊಡುಗೆ ಹಿನ್ನಡತೆಯನ್ನು ಕಂಡಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಮೊದಲನೇ ಹಂತದಲ್ಲಿ ಅರ್ಥೈಸ್ಕೊಳ್ಳಬೇಕು. ಸೊ ಮೊದಲನೇ ಹಂತದಲ್ಲಿ ಈ ಸೇವಾ ವಲಯದ ಮೇಲೆ ಆದಂತಹ ಹೊಡೆತ ಕೋವಿಡ್-19ಇಂದ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದನ್ನು ಅರ್ಥೈಸ್ಕೊಂಡ ನಂತರ ತದನಂತರ ಬರಬೇಕಾಗಿರುವಂಥದ್ದು ರಿಕವರಿ. ಅಂದರೆ ಹೇಗೆ ನಾವು ಮತ್ತೆ ಈ ಸೇವಾ ವಲಯದಲ್ಲಿ ಮರುಕಳಿಸಿದ್ದೀವಿ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಇಯರ್ ಆನ್ ಇಯರ್ ಬೇಸಿಸ್ ಮೇಲೆ ನೋಡಿದಾಗ 2020-21ರಲ್ಲಿ ಸುಮಾರು 8.4% ಹಿನ್ನಡತೆಯನ್ನು ನಾವು ಸೇವಾ ವಲಯದಲ್ಲಿ ಕಂಡಿದ್ವಿ ಅನ್ನುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಸೇವಾ ವಲಯದಲ್ಲಿ ಇರುವಂತಹ ಕಾಂಟ್ಯಾಕ್ಟ್ ಮತ್ತು ನಾನ್ ಕಾಂಟ್ಯಾಕ್ಟ್ ಸರ್ವಿಸಸ್ಗಳನ್ನು ನೋಡಿದಾಗ ಕಾಂಟ್ಯಾಕ್ಟ್ ಸರ್ವಿಸಸಲ್ಲಿ ಬಹಳ ದೊಡ್ಡ ಮಟ್ಟದ ಹಿನ್ನಡತೆಯನ್ನು ಕಂಡಿದ್ವಿ ಅನ್ನುವಂಥದ್ದು ಸಹ ಈಗಾಗಲೇ ತಮಗೆ ಗೊತ್ತಾಗಿರುವಂತಹ ಮಾಹಿತಿಯಾಗಿರ್ತದೆ. 2021 ಮತ್ತು 22ರ ಮೊದಲನೇ ಕ್ವಾರ್ಟರ್ನಲ್ಲಿ ನಾವು ಸರಿಸುಮಾರು 10.8% ಹೆಚ್ಚಳವನ್ನು ಸೇವಾ ವಲಯದಲ್ಲಿ ಕಂಡಿದ್ವಿ ಅನ್ನುವಂಥದ್ದನ್ನು ನೋಡಿದಾಗ ಕೋವಿಡ್-19ನಿಂದಾಗಿ ಲಾಕ್ಡೌನ್ ಸಡಿಲಿಕೆ ಮಾಡಿದಂತಹ ಕಾರಣಕ್ಕೆ ಸೇವಾ ವಲಯ ಮತ್ತೆ ಮರುಕಳಿಸಲು ಸಾಧ್ಯವಾಯಿತು ಅನ್ನುವಂಥದ್ದು. 2021 ಮತ್ತು 22ರ ಅಡ್ವಾನ್ಸ್ ಎಸ್ಟಿಮೇಟ್ಸನ್ನು ನೋಡಿದಾಗ ಒಟ್ಟು 8.2% ಹೆಚ್ಚಳವನ್ನು ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ನ ಮೂಲಕ ಸೇವಾ ವಲಯ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಮಾಡಲಿದೆ ಅನ್ನುವಂಥದ್ದನ್ನು ಸಹ ನಾವು ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಯಾವುದೇ ಒಂದು ವ್ಯವಸ್ಥೆಯನ್ನು ಅಥವಾ ಯಾವುದೇ ಒಂದು ಕ್ಷೇತ್ರ ಮಾಡ್ತಾ ಇರುವಂತಹ ಕೊಡುಗೆಯನ್ನು ಅರ್ಥೈಸ್ಕೊಳ್ಳಬೇಕು ಅಂತಂದರೆ ಅಲ್ಲಿ ಒಂದಿಷ್ಟು ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ಸ್ ಅನ್ನುವಂಥದ್ದನ್ನು ಬಳಸ್ತಾ ಇದ್ದೀವಿ. ಅಂದರೆ ಈ ಇಂಡಿಕೇಟರ್ಸ್ ಅಥವಾ ಈ ಒಂದು ಪ್ಯಾರಾಮೀಟರ್ಸನ್ನು ನೋಡಿದಾಗ ಆ ಕ್ಷೇತ್ರ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅಥವಾ ಎಷ್ಟರ ಮಟ್ಟಿಗೆ ಎಫಿಷಿಯನ್ಸಿನ ತೋರಿಸ್ತಾ ಇದೆ ಆರ್ಥಿಕ ವ್ಯವಸ್ಥೆಯಲ್ಲಿ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆ ನೋಡಿದಾಗ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅಂತ ಹೇಳಿ PMI ಸರ್ವಿಸ್ ಕ್ಷೇತ್ರದಲ್ಲಿ
ಆಗ್ತಾ ಇರುವಂತಹ ಬದಲಾವಣೆಗಳನ್ನು, ಅದು ಮೇಲೆ ಹೋಗ್ತಾ ಇದೆಯಾ ಕೆಳಗೆ ಹೋಗ್ತಿದೆಯಾ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಲು ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ಸ್ಗಳಲ್ಲಿ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್, ಸರ್ವಿಸ್ ಇಂಡೆಕ್ಸ್ ಅನ್ನುವಂಥದ್ದನ್ನು ನೋಡ್ತೀವಿ. ಇದಲ್ಲದೆ ಫ್ರೈಟ್ ಅಂದರೆ ಏನೆಲ್ಲ ಗೂಡ್ಸ್ಗಳನ್ನು ಆ ಕಡೆಯಿಂದ ಈ ಕಡೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೀವೋ ಅದನ್ನು ಫ್ರೈಟ್ ಸರ್ವಿಸಸ್ ಅಂತ ಕರಿತೀವಿ 2ನೇ ಹಂತದಲ್ಲಿ. 3ನೇ ಹಂತದಲ್ಲಿ ಪ್ಯಾಸೆಂಜರ್ಸ್, ಎಷ್ಟು ಜನ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತೆ ಅಥವಾ ಬೇರೆ ರಾಷ್ಟ್ರಗಳಿಗಾಗಿರಬಹುದು ಟ್ರಾವೆಲ್ ಮಾಡ್ತಿದ್ದಾರೆ, ಇವನ್ನೆಲ್ಲ ನಾವು ಪರಿಗಣನೆಗೆ ತಗೊಂಡು ಸೇವಾ ವಲಯದಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಅಥವಾ ಹೆಚ್ಚಳ ಅಥವಾ ಇಳಿಕೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತದೆ. ಮೊದಲನೇ ಹಂತದಲ್ಲಿ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಇನ್ ಸರ್ವಿಸ್ ಇಂಡೆಕ್ಸ್ನಲ್ಲಿ ನೋಡಿದಾಗ ಮುಖ್ಯವಾಗಿ ಮಾರ್ಚ್ 2020ರಿಂದ ಈ ಒಂದು ಸೇವಾ ವಲಯವು ಮುಖ್ಯವಾಗಿ ಹಿನ್ನಡತೆಯನ್ನು ಕಂಡಿತ್ತು ಅಕ್ಟೋಬರ್ 2020ರವರೆಗೂ. ಯಾಕಂದರೆ ಅದು ಮೊದಲನೇ ಅಲೆಯ ಸಮಯ ಇತ್ತು. ಆ ಮೊದಲನೇ ಅಲೆಯ ಬಹಳ ಭೀಕರವಾಗಿದ್ದಂತಹ ಸಂದರ್ಭದಲ್ಲಿ ಲಾಕ್ಡೌನ್ ಪರಿಸ್ಥಿತಿಯನ್ನು ನಾವು ಕಂಡಿದ್ವಿ. ಅದಾದ ನಂತರ ಮೇ, ಜೂನ್ ಹಾಗೂ ಜುಲೈ 2021ರಲ್ಲಿ ಮತ್ತೆ ನಾವು ಈ ಒಂದು ಸೇವಾ ವಲಯ ಹೊಡೆತ ಬಿದ್ದನ್ನು ಕಂಡಿದ್ವಿ. ಯಾಕಂದರೆ 2ನೇ ಅಲೆ ಶುರು ಆಗೋದಕ್ಕಿಂತ ಮುನ್ನ ಒಂದಿಷ್ಟು ಲಾಕ್ಡೌನ್ ಸಡಿಲಿಕೆ ಆಗಿತ್ತು. 2ನೇ ಅಲೆ ಶುರುವಾದಂತಹ ಸಂದರ್ಭದಲ್ಲಿ ಮತ್ತೆ ಸೇವಾ ವಲಯ ಹಿನ್ನಡತೆಯನ್ನು ಕಂಡಿತ್ತು ಅನ್ನುವಂಥದ್ದನ್ನು ನೋಡಿದ್ವಿ. ಸೊ ಆ ಒಂದು ಸಂದರ್ಭದಲ್ಲಿ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಸರ್ವಿಸಸಲ್ಲಿ ಮುಖ್ಯವಾಗಿ ನಾವು ಮತ್ತೆ ಹಿನ್ನಡತೆ ಅಥವಾ ಬೆಳವಣಿಗೆಯನ್ನು ಕಾಣಲು ಸಾಧ್ಯವಾಗಿದ್ದು ಆಗಸ್ಟ್ 2021ಕ್ಕೆ. ಆಗಸ್ಟ್ 2021ರಲ್ಲಿ ನಾವು ಬಹುದೊಡ್ಡವಾದಂತಹ ಬೆಳವಣಿಗೆಯನ್ನು ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಸರ್ವಿಸ್ ಕ್ಷೇತ್ರದಲ್ಲಿ ಕಂಡಿದ್ವಿ ಅನ್ನುವಂಥದ್ದು. ಈ ತಿಂಗಳುಗಳನ್ನು ಸೈಡಿಗೆ ಇಟ್ಟಾಗ ಮುಖ್ಯವಾಗಿ ನಾವು ಲಾಕ್ಡೌನ್ ಸಮಯದಲ್ಲಿ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸನ್ನು ಇಳಿಕೆಯನ್ನು ಕಂಡಿದ್ವಿ. ಲಾಕ್ಡೌನ್ ಆದಂತಹ ಅಥವಾ ಲಾಕ್ಡೌನ್ ಮುಗಿದಂತಹ ಸಂದರ್ಭದಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡಿದ ಕಾರಣಕ್ಕೆ ಮತ್ತೆ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಮರುಕಳಿಸಲು ಸಾಧ್ಯವಾಯಿತು ಅನ್ನುವಂಥದ್ದನ್ನು ಮೊದಲನೇ ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ನ ಅಡಿಯಲ್ಲಿ ಅರ್ಥೈಸಿಕೊಳ್ಳಬೇಕು. 2ನೇ ಮುಖ್ಯವಾದಂತಹ ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ ಫ್ರೈಟ್ ಟ್ರಾಫಿಕ್ ಅಂತ ಹೇಳ್ತಾ ಇರುವಂಥದ್ದು. ಫ್ರೈಟ್ ಟ್ರಾಫಿಕ್ನ ಬಗ್ಗೆ ಈಗಾಗಲೇ ನಾನು ಹೇಳಿದೆ. ನಾನು ಗೂಡ್ಸ್ಗಳನ್ನು ಏನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಾಗಾಣಿಕೆ ಮಾಡ್ತೀವೋ ಅವುಗಳನ್ನು ನಾವು ಫ್ರೈಟ್ ಟ್ರಾಫಿಕ್ನ ಮೂಲಕ ಮೆಜರ್ ಮಾಡುವಂಥದ್ದು. ಇಲ್ಲಿ ಮುಖ್ಯವಾಗಿ ನಾವು ರೈಲ್ ಹಾಗೂ ಏರ್ ಮತ್ತು ಪೋರ್ಟ್ನ ಇನ್ಫಾರ್ಮೇಷನ್ನ ಆಧಾರದ ಮೇಲೆ ಫ್ರೈಟ್ ಟ್ರಾಫಿಕನ್ನು ನಾವು ಮುಖ್ಯವಾಗಿ ಇಲ್ಲಿ ಮೆಜರ್ ಮಾಡಲು ಸಾಧ್ಯವಾಗುತ್ತದೆ. ಲಾಕ್ಡೌನ್ ಸಂದರ್ಭದಲ್ಲಿ ಮಾರ್ಚ್ 2020ಕ್ಕೆ ನಾವು ಏನು ಮೊದಲನೇ ಅಲೆಯ ಸಂದರ್ಭದಲ್ಲಿ ಕಂಡಿದ್ವೋ ಆ ಒಂದು ಕಾರಣಕ್ಕೆ ಈ ಫ್ರೈಟ್ ಟ್ರಾಫಿಕ್ನಲ್ಲಿ ಹಿನ್ನಡತೆಯನ್ನು ಕಂಡಿದ್ವಿ ಅನ್ನುವಂಥದ್ದು. ತದನಂತರ ಜೂನ್ 2020ರಿಂದ ಮತ್ತೆ ಲಾಕ್ಡೌನ್ ಸಡಿಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಫ್ರೈಟ್ ಟ್ರಾಫಿಕ್ ಇಂಪ್ರೂವ್ಮೆಂಟ್ ಆಗೋದನ್ನು ನಾವು ಕಂಡಿದ್ವಿ. 2ನೇ ಅಲೆ ಬಂದಂತಹ ಸಂದರ್ಭದಲ್ಲಿ ಮತ್ತೆ ಏಪ್ರಿಲ್ನಿಂದ ಜೂನ್ 2021ರವರೆಗೂ ಮುಖ್ಯವಾಗಿ ಸಣ್ಣ ಗಾತ್ರದಲ್ಲಿ ಫ್ರೈಟ್ ಟ್ರಾಫಿಕ್ ಕಡಿಮೆ ಆಗಿತ್ತು. ಯಾಕಂದರೆ ಅದು ಅಷ್ಟು ಭೀಕರವಾಗಿ ಏನು ಇರಲಿಲ್ಲ 2ನೇ ಅಲೆ. ಆ ಒಂದು ಕಾರಣಕ್ಕೆ 2ನೇ ಅಲೆಯಲ್ಲಿ ಮೊದಲನೇ ಅಲೆಯಕ್ಕಿಂತಲೂ ಕಡಿಮೆ ಕಡಿತವನ್ನು ಅಥವಾ ಹಿನ್ನಡತೆಯನ್ನು ನಾವು ಫ್ರೈಟ್ ಟ್ರಾಫಿಕ್ನಲ್ಲಿ ಕಂಡಿದ್ವಿ ಅನ್ನುವಂಥದ್ದು. 3ನೇ ಮುಖ್ಯವಾದಂತಹ ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ ಪ್ಯಾಸೆಂಜರ್ ಟ್ರಾಫಿಕ್. ಎಷ್ಟು ಜನ ಪ್ಯಾಸೆಂಜರ್ಸು ಈ ಒಂದು ಸಂದರ್ಭದಲ್ಲಿ ಅಥವಾ ಈ ಸಮಯದಲ್ಲಿ ಓಡಾಡ್ತಾ ಇದ್ರು ಅನ್ನುವಂಥದ್ದು. ಮುಖ್ಯವಾಗಿ ಮಾರ್ಚ್ 2020ಕ್ಕೆ ಮೊದಲನೇ ಅಲೆ ಬಂದಂತಹ ಸಂದರ್ಭದಲ್ಲಿ ಓಡಾಡುವಂತಹ ವಿಷಯಕ್ಕೂ ಸಂಬಂಧಿಸಿದಂತೆ ಬಹಳಷ್ಟು ರೆಸ್ಟ್ರಿಕ್ಷನ್ಸ್ಗಳನ್ನು ಭಾರತ ಸರ್ಕಾರ ತಂದಿತ್ತು. ಆ ಒಂದು ಕಾರಣಕ್ಕೆ ಏರ್ಲೈನ್ಸ್ ಮತ್ತು ರೈಲ್ವೇಸ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಜನ ಓಡಾಡೋದನ್ನು ಕಡಿಮೆ ಮಾಡಿದರು. ಆ ಒಂದು ಕಾರಣಕ್ಕೆ ಪ್ಯಾಸೆಂಜರ್ ಟ್ರಾಫಿಕ್ಕು ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಹಿಂದೆ ಉಳ್ಕೊಂಡಿತ್ತು ಅನ್ನುವಂಥದ್ದು. ಹೇಗೆ ಫ್ರೈಟ್ ಟ್ರಾಫಿಕ್ಕು ಸಹ 2ನೇ ಅಲೆಯ ಸಂದರ್ಭದಲ್ಲಿ ಅಷ್ಟೇನು ಹೊಡೆತ ತಿಂದಿರಲಿಲ್ಲ, ಪ್ಯಾಸೆಂಜರ್ ಟ್ರಾಫಿಕ್ಕು ಸಹ ಒಂದಿಷ್ಟು ಹಿಂದಿನ ಅಂದರೆ ಮೊದಲನೇ ಅಲೆಗೆ ಕಂಪೇರ್ ಮಾಡಿದರೆ ನಾವು ಬಹಳ ಹಿನ್ನಡತೆಯನ್ನು ಏನು ಕಂಡಿರಲಿಲ್ಲ ಅನ್ನುವಂಥದ್ದು. 4ನೇ ಮತ್ತು ಮುಖ್ಯವಾದಂತಹ ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ ಬ್ಯಾಂಕ್ ಕ್ರೆಡಿಟ್. ಯಾವುದೇ ಒಂದು ಕ್ಷೇತ್ರ ಬೆಳೆದಂತಹ ಸಂದರ್ಭದಲ್ಲಿ ಅಥವಾ ಬೆಳವಣಿಗೆ ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಾಲದ ಸೌಲಭ್ಯಗಳು ಸಹ ಜಾಸ್ತಿ ಆಗ್ತವೆ. ಆ ಒಂದು ಕಾರಣಕ್ಕೆ ಸರ್ವಿಸ್ ವಲಯದಲ್ಲಿ ಅಂದರೆ ಸೇವಾ ವಲಯದಲ್ಲಿ ಬ್ಯಾಂಕ್ ಕ್ರೆಡಿಟನ್ನು ಸಹ ನಾವು ಒಂದು ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ ಆಗಿ ಪರಿಗಣನೆಗೆ ತಗೊಳ್ತೀವಿ. ನವೆಂಬರ್ 2020ರಷ್ಟೊತ್ತಿಗೆ ಈ ಒಂದು ಬ್ಯಾಂಕ್ ಕ್ರೆಡಿಟ್ ಸೇವಾ ವಲಯದಲ್ಲಿ 3.6% ಹೆಚ್ಚಳವನ್ನು ಕಂಡಿತ್ತು. ಆದರೆ ಹಿಂದಿನ ವರ್ಷ ನೋಡಿದಾಗ ಅದು 8.2% ಹೆಚ್ಚಳವನ್ನು ತೋರಿಸಿತ್ತು ಬ್ಯಾಂಕ್ ಕ್ರೆಡಿಟ್. ಹಾಗೆ ನೋಡಿದಾಗ ಸೇವಾ ವಲಯದಲ್ಲಿ ಆದಂತಹ ಹಿನ್ನಡತೆಯೇ ಮೂಲ ಕಾರಣವಾಗಿದೆ ಬ್ಯಾಂಕ್ ಕ್ರೆಡಿಟ್ನಲ್ಲಿ ಆದಂತಹ ಕಡಿತಕ್ಕೆ ಅನ್ನುವಂಥದ್ದು. ಮುಖ್ಯವಾಗಿ ಈ ಒಂದು ಕಡಿತ ಟೂರಿಸಂ, ಹೋಟೆಲ್, ರೆಸ್ಟೋರೆಂಟ್ಸ್, ಟ್ರಾನ್ಸ್ಪೋರ್ಟ್ ಆಪರೇಟರ್ಸ್ ಇವರೆಲ್ಲರೂ ಸರಿಯಾಗಿ ಕೆಲಸ ಮಾಡದೇ ಇರುವಂತಹ ಕಾರಣಕ್ಕೆ, ಅಂದರೆ ಲಾಕ್ಡೌನ್ನಿಂದಾಗಿ ಇವರ
ಒಂದು ಬಿಸ್ನೆಸ್ ಹಿನ್ನಡತೆ ಇದ್ದಂತಹ ಕಾರಣಕ್ಕೆ ಬ್ಯಾಂಕ್ ಕ್ರೆಡಿಟ್ನಲ್ಲೂ ಸಹ ನಾವು ಕಡಿತವನ್ನು ಕಂಡಿದ್ವಿ ಅನ್ನುವಂಥದ್ದು. ಆದರೆ ಇದೇ ಸಂದರ್ಭದಲ್ಲಿ ಒಂದಿಷ್ಟು ಸೇವಾ ವಲಯದಲ್ಲಿ ಇರುವಂತಹ ಕಂಪ್ಯೂಟರ್ ಸಾಫ್ಟ್ವೇರ್ ಸೆಕ್ಟರ್ ಆಗಿರಬಹುದು, ವಲಯವಾಗಿರಬಹುದು, ಶಿಪ್ಪಿಂಗ್ ವಲಯವಾಗಿರಬಹುದು, ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಆಗಿರಬಹುದು, ಈ ಕ್ಷೇತ್ರಗಳಲ್ಲಿ ಬ್ಯಾಂಕ್ ಕ್ರೆಡಿಟ್ನ ಹೆಚ್ಚಳವನ್ನು ಕಂಡಿದ್ವಿ. ಯಾಕಂದರೆ ಇವು ನಾನ್ ಕಾಂಟ್ಯಾಕ್ಟ್ ಸರ್ವಿಸಸ್ ಆಗಿತ್ತು. ಆ್ಯಂಡ್ ನಾನ್ ಕಾಂಟ್ಯಾಕ್ಟ್ ಸರ್ವಿಸಸ್ಸಿಗೆ ದೊಡ್ಡ ಮಟ್ಟದಲ್ಲಿ ಈ ಒಂದು ಕೋವಿಡ್-19 ತನ್ನ ಇಂಪ್ಯಾಕ್ಟನ್ನು ಮಾಡಲು ಸಾಧ್ಯವಾಗಿರಲಿಲ್ಲ ಅನ್ನುವಂಥದ್ದು ನಾನು ಮುಂಚಿತವಾಗಿ ತಮಗೆಲ್ಲ ಮಾಹಿತಿ ಕೊಟ್ಟಿರುವಂಥದ್ದು. ಮುಂದಿನ ಹಂತದಲ್ಲಿ ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಸೇವಾ ವಲಯಕ್ಕೆ ಸಂಬಂಧಿಸಿದಂತೆ ಆದಂತಹ ಒಂದು ಬದಲಾವಣೆ ಮತ್ತು ಹೇಗೆ ಅದರಿಂದ ರಿಕವರಿ ಆಗಲು ಅಥವಾ ರಿಕವರಿ ಆಗಿದೆಯಾ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ಸನ್ನು ನಾವು ಅರ್ಥ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಮುಂದಿನ ಹಂತದಲ್ಲಿ ರಾಜ್ಯ ಮತ್ತು ಯೂನಿಯನ್ ಟೆರಿಟರಿನ ಮಟ್ಟದಲ್ಲಿ ಆದಂತಹ ಸೇವಾ ವಲಯದ ಬದಲಾವಣೆಗಳನ್ನು ಅರ್ಥೈಸ್ಕೊಳ್ಳೋಣ. ಇವತ್ತು ಸೇವಾ ವಲಯಕ್ಕೆ ಸುಮಾರು 50%ಕ್ಕಿಂತ ಹೆಚ್ಚಿನ ಕಾಂಟ್ರಿಬ್ಯೂಷನ್ GDPಗೆ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾನು ಮುಂಚಿತವಾಗಿ ಹೇಳಿದೆ. ಹಾಗೆ ನೋಡಿದಾಗ ಇವತ್ತು ದೇಶದಲ್ಲಿ ಇರುವಂತಹ 33 ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ಗಳನ್ನು ಪರಿಗಣನೆಗೆ ತಗೊಂಡಾಗ 12 ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ಗಳು 50%ಕ್ಕಿಂತ ಹೆಚ್ಚಿನ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಕಾಂಟ್ರಿಬ್ಯೂಷನನ್ನು ಇವತ್ತು ಭಾರತದ ಆರ್ಥಿಕ ವ್ಯವಸ್ಥೆಗೆ ಕೊಡ್ತಾ ಇರುವಂಥದ್ದು. ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ಗೂ ಹಾಗೂ GDPಗೂ ಇರುವಂತಹ ಸಂಬಂಧದ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ತಮಗೆ ಮಾಹಿತಿ ಇದ್ದಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ದಯವಿಟ್ಟು ಒಂದ್ಸರಿ ಆ ವಿಡಿಯೋಸನ್ನು ನೋಡಿ ಅಂತ ಹೇಳ್ತಾ ಮುಂದಿನ ಒಂದು ಪಾಯಿಂಟನ್ನು ನೋಡೋಣ. ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ಗಳಿಗೆ ಸಂಬಂಧಿಸಿದಂತೆ ಸೇವಾ ವಲಯದಲ್ಲಿ ಕೊಡುಗೆಗಳ ಬಗ್ಗೆ ಮಾತಾಡಿದಂತಹ ಸಂದರ್ಭದಲ್ಲಿ 12 ರಾಜ್ಯಗಳು ಅತಿ ಹೆಚ್ಚು ಕೊಡುಗೆಯನ್ನು ಸೇವಾ ವಲಯದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಕೊಡ್ತಾ ಇರುವಂತಹ ಮಾಹಿತಿಯನ್ನು ನೋಡಿದ್ವಿ. ರಾಜ್ಯಗಳ ಜೊತೆಯಲ್ಲಿ ಯೂನಿಯನ್ ಟೆರಿಟರಿಗಳು ಸಹ ಒಳಗೊಂಡಿದ್ದಾವೆ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಮುಂದಿನ ಹಂತದಲ್ಲಿ ಅತಿ ಹೆಚ್ಚು ಸೇವಾ ವಲಯದಲ್ಲಿ ಕೊಡ್ತಾ ಇರುವಂತಹ ಕೊಡುಗೆ ಚಂಡೀಗಢ ಯೂನಿಯನ್ ಟೆರಿಟರಿದಾಗಿರುತ್ತದೆ ಅನ್ನುವಂಥದ್ದು. ಸುಮಾರು ಗ್ರಾಸ್ ಸ್ಟೇಟ್ ವ್ಯಾಲ್ಯೂ ಆ್ಯಡೆಡ್ ಕಾಂಟ್ರಿಬ್ಯೂಷನನ್ನು ನೋಡಿದಾಗ 74%ವನ್ನು ಚಂಡೀಗಢ ಭಾರತದ ಆರ್ಥಿಕ ವ್ಯವಸ್ಥೆಗೆ ಕೊಡ್ತಾ ಇರುವಂಥದ್ದು. ಅತಿ ಕಡಿಮೆ ಸೇವಾ ವಲಯದಲ್ಲಿ ಕೊಡುಗೆ ಮಾಡ್ತಾ ಇರುವಂಥದ್ದು ಸಿಕ್ಕಿಂ ಆಗಿರುತ್ತದೆ. ಗ್ರಾಸ್ ಸ್ಟೇಟ್ ವ್ಯಾಲ್ಯೂ ಆ್ಯಡೆಡ್ ಸರ್ವಿಸಸನ್ನು ನೋಡಿದಾಗ 24.25%ವಾಗಿರುವಂಥದ್ದು. ಕೋವಿಡ್-19 ಪ್ಯಾಂಡಮಿಕ್ ಮತ್ತು ರಿಸ್ಟ್ರಿಕ್ಷನ್ಸಿಂದಾಗಿ ಓಡಾಡುವಂತಹ ಕಡಿತಗಳು ಅಥವಾ ರೆಸ್ಟ್ರಿಕ್ಷನ್ಸ್ಗಳು ಹೆಚ್ಚಾದಂತಹ ಸಂದರ್ಭದಲ್ಲಿ 2020 ಮತ್ತು 2021 ಆರ್ಥಿಕ ವರ್ಷದಲ್ಲಿ ಸೇವಾ ವಲಯದಲ್ಲಿ ನಾವು ಹಿನ್ನಡತೆಯನ್ನು ಕಂಡಿದ್ವಿ ಅನ್ನುವಂಥದ್ದು. 2019-20 ಕಂಪೇರ್ ಮಾಡಿದರೆ 13 ರಾಜ್ಯಗಳು ಇವತ್ತು ಏನು ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ಗಳು ಸೇವಾ ವಲಯದಲ್ಲಿ ಅತಿ ಹೆಚ್ಚು ಕೊಡುಗೆ ಕೊಡ್ತಾ ಇದ್ದಾವೋ ಇವುಗಳಲ್ಲೂ ಸಹ ನಾವು ಹಿನ್ನಡತೆಯನ್ನು ಕಾಣಲು ಕಾರಣವಾಯಿತು ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ಗಳ ಮಟ್ಟದಲ್ಲಿ ಚಂಡೀಗಢ ಅತಿ ಹೆಚ್ಚು ಕೊಡ್ತಾ ಇದೆ ಸೇವಾ ವಲಯದಲ್ಲಿ ಕೊಡುಗೆ 74%, ಹಾಗೂ ಸಿಕ್ಕಿಂ ಅತಿ ಕಡಿಮೆ ಕೊಡ್ತಾ ಇದೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಹಳ ಇಂಪಾರ್ಟೆಂಟು. ಪ್ರಿಲಿಮ್ಸಲ್ಲಿ ನೇರವಾಗಿ ಆ ಒಂದು ಪ್ರಶ್ನೆಯನ್ನು ಕೇಳುವ ಸಾಧ್ಯತೆಗಳಿದ್ದಾವೆ. ಹಾಗೂ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಿಗೆ ಸಂಬಂಧಿಸಿದಂತೆ ಹೇಗೆ ಸೇವಾ ವಲಯದಲ್ಲಿ ಕೆಲಸ ನಡೀತಾ ಇದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಯಾಕೆ ಅಂತಂದರೆ ಭಾರತದಲ್ಲಿ ಯಾವುದೇ ಒಂದು ಕ್ಷೇತ್ರದ ಬೆಳವಣಿಗೆ ಅತಿ ದೊಡ್ಡ ಮಟ್ಟದಲ್ಲಿ ನಡಿಬೇಕು ಅಂತಂದಾಗ ಅದಕ್ಕೆ ಬೇಕಾಗಿರುವಂಥದ್ದು ಹೂಡಿಕೆ. ಆ ಹೂಡಿಕೆ ಮಾಡುವಂತಹ ತಂತ್ರಗಳಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಸಹ ಒಂದು ದಾರಿಯಾಗಿರುತ್ತದೆ. ಹಾಗೆ ನೋಡಿದಾಗ ಇವತ್ತು ಭಾರತದಲ್ಲಿ ಸೇವಾ ವಲಯವು ಬೇರೆ ವಲಯಗಳಿಗೆ ಕಂಪೇರ್ ಮಾಡಿದರೆ ಅಥವಾ ಬೇರೆ ವಲಯಗಳ ಅನುಗುಣವಾಗಿ ನೋಡಿದಾಗ ಅತಿ ಹೆಚ್ಚು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಪಡ್ಕೊಳ್ತಾ ಇರುವಂತಹ ವಲಯವಾಗಿರುತ್ತದೆ. ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಬಹಳ ಇಂಪಾರ್ಟೆಂಟ್. ಇದು ಎಕ್ಸಾಮಿನೇಷನಲ್ಲಿ ನೇರವಾಗಿ ರಿಪೋರ್ಟ್ಸ್ ಆ್ಯಂಡ್ ಇಂಡಿಸಸ್ನ ಪ್ರಶ್ನೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ರಿಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ 2021 ಈ ಒಂದು ರಿಪೋರ್ಟನ್ನು ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ UNCTAD ಹೊರತರುತ್ತದೆ. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಇದು ಮಾರ್ಕ್ ಮಾಡ್ಕೊಂಡು, ಯಾಕಂದರೆ ಇದನ್ನು ರಿವೈಸ್ ಮಾಡಿದಷ್ಟು ನಿಮಗೆ ಎಕ್ಸಾಮಿನೇಷನಲ್ಲಿ ಈಸಿ ಆಗುತ್ತೆ. ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ 2021 ಪ್ರಕಾರ ಭಾರತವು ಪ್ರಪಂಚದಲ್ಲಿ 2020ರಲ್ಲಿ 5ನೇ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್ ಅಥವಾ FDIಯನ್ನು ಪಡ್ಕೊಂಡಿರುವಂತಹ ರಾಷ್ಟ್ರಗಳ ಪಟ್ಟಿಯಲ್ಲಿ ಕಾಣ್ಕೊಳ್ತಾ ಇರುವಂಥದ್ದು. 2019ರಲ್ಲಿ ಭಾರತ 9ನೇ ಸ್ಥಾನವನ್ನು ಪಡ್ಕೊಂಡಿತ್ತು. 2020ಕ್ಕೆ 5ನೇ ಸ್ಥಾನಕ್ಕೆ ಏರಿಕೆ ಆಗಿದೆ ಅಂತಂದರೆ ಭಾರತದ ಸೇವಾ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಕಾಣಲು ಸಾಧ್ಯವಾಗ್ತಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು.
2020-21 ಆರ್ಥಿಕ ವರ್ಷದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ 81.97 ಬಿಲಿಯನ್ US ಡಾಲರ್ಸ್ಗಳದಾಗಿದೆ ಅನ್ನುವಂಥದ್ದು ನಾವು ಒಟ್ಟು ಮೊತ್ತದಲ್ಲಿ ಮಾತಾಡಿದಾಗ ಹೇಳಲು ಸಾಧ್ಯವಾಗುತ್ತದೆ. ಇದೇ ಸಂದರ್ಭದಲ್ಲಿ FDI ಇಕ್ವಿಟಿ ಇನ್ಫ್ಲೋ, ಇದೊಂದು ಕಾನ್ಸೆಪ್ಟ್ ಅಂತಲೇ ತಾವು ತಗೋಬಹುದು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಕ್ವಿಟಿ ಇನ್ಫ್ಲೋ ಅನ್ನುವಂಥದ್ದು ಏನಿದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಕ್ವಿಟಿ ಇನ್ಫ್ಲೋ ಅಂದರೆ ಏನು? ಇಡೀ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹಾಗೂ ಆ ಇನ್ವೆಸ್ಟ್ಮೆಂಟ್ನಲ್ಲಿ ಏನು ಇನ್ವೆಸ್ಟ್ ಮಾಡಲಾಗ್ತಿದೆ ಅರ್ನಿಂಗ್ಸ್ಗಳನ್ನು, ಅದನ್ನು ಕಳೆದಂತಹ ಸಂದರ್ಭದಲ್ಲಿ ಬರುವಂಥದ್ದನ್ನು ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಕ್ವಿಟಿ ಇನ್ಫ್ಲೋ ಅಂತ ಕರಿತೀವಿ. ಉದಾಹರಣೆಗೆ ದೇಶದಲ್ಲಿ ಇವತ್ತು ₹100 ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗ್ತಿದೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ₹100 ಏನು ಹೂಡಿಕೆ ಮಾಡಲಾಗ್ತಿದೆಯೋ ₹20 ನಾವು ಭಾರತದಲ್ಲೇ ಗಳಿಸಿರ್ತೀವಿ. ಉದಾಹರಣೆಗೆ US ಒಂದು ಕಂಪನಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಭಾರತದಲ್ಲಿ. ಮಾಡಿದಂತಹ ಸಂದರ್ಭದಲ್ಲಿ ಆ ಕಂಪನಿ ಮುಂಚಿತವಾಗಿಯೇ ಭಾರತದಲ್ಲಿ ಬೇರೆ ಕ್ಷೇತ್ರಗಳಲ್ಲಿ ಮಾಡಿದಂತಹ ಆದಾಯ ₹20 ಅಂತ ಇಟ್ಕೊಳ್ಳೋಣ. ಅದೇ ₹20 ಮತ್ತೆ ಹಾಕ್ತಾ ಇದೆ. ಸೊ ಒಟ್ಟು FDI ಇಕ್ವಿಟಿ ಇನ್ಫ್ಲೋ ಎಷ್ಟಪ್ಪ ಅಂತಂದರೆ ₹80 ಅಂತ ಆಗುತ್ತದೆ. ಇದು ಒಂದು ಕಾನ್ಸೆಪ್ಟು ಬಹಳ ಮುಖ್ಯವಾಗಿರುವಂಥದ್ದು. FDI ಇಕ್ವಿಟಿ ಇನ್ಫ್ಲೋ ಅಂದರೆ ಏನು ಅನ್ನುವಂಥದ್ದು. FDIಯಲ್ಲಿ ನಾವು ಏನು ಇನ್ವೆಸ್ಟ್ ಮಾಡ್ತಾ ಇದ್ದೀವೋ ಆ ಅರ್ನಿಂಗ್ಸನ್ನು ಮೈನಸ್ ಮಾಡಿದಾಗ ಸಿಗುವಂಥದ್ದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಕ್ವಿಟಿ ಇನ್ಫ್ಲೋಸ್ ಅಂತ ಕರಿತೀವಿ. ಮುಂದಿನ ಹಂತದಲ್ಲಿ ಸೇವಾ ವಲಯದಲ್ಲಿ ಆಗ್ತಾ ಇರುವಂತಹ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಚರ್ಚೆಯಾಗಿರುತ್ತದೆ. ಯಾಕೆ ಅಂತಂದರೆ ಯಾವುದೇ ಒಂದು ವಲಯದಲ್ಲಿ ಆಗುವಂತಹ ಎಕ್ಸ್ಪೋರ್ಟ್ಸ್ ಅಥವಾ ಇಂಪೋರ್ಟ್ಸ್, ಆಮದು ಮತ್ತು ರಫ್ತು ಮುಖ್ಯವಾಗಿ ಆ ರಾಷ್ಟ್ರದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರುವಂತಹ ಆ ವಲಯಕ್ಕೆ ಸಂಬಂಧಿಸಿದಂತಹ ಬೆಳವಣಿಗೆ ಅಥವಾ ಹಿನ್ನಡತೆಯನ್ನು ತೋರಿಸಿಕೊಡುತ್ತದೆ. ವರ್ಲ್ಡ್ ಟ್ರೇಡ್ ಇನ್ ಕಮರ್ಷಿಯಲ್ ಸರ್ವಿಸಸ್ ಮುಖ್ಯವಾಗಿ 2020ರಲ್ಲಿ ಕೋವಿಡ್-19 ಹಿನ್ನಡತೆಯನ್ನು ಕಂಡಿತ್ತು ಅನ್ನುವಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದಂತಹ ಸೇವಾ ವಲಯಕ್ಕೆ ಸಂಬಂಧಿಸಿದಂತಹ ವ್ಯಾಪಾರ ಹಿನ್ನಡತೆಯನ್ನು ಕಂಡಿತ್ತು ಅನ್ನುವಂಥದ್ದು ಮುಖ್ಯವಾಗಿ ಕೋವಿಡ್-19 ಕಾರಣವಾಗಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಿರುವಂಥದ್ದು. ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದಂತಹ ಸೇವಾ ವಲಯದ ಹಿನ್ನಡತೆ ಅಥವಾ ಸ್ಲೋಡೌನ್ ಮುಖ್ಯವಾಗಿ ಟ್ರಾವೆಲ್, ಟೂರಿಸಂ ಮತ್ತು ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ನಲ್ಲಿ ಆದಂತಹ ರಿಸ್ಟ್ರಿಕ್ಷನ್ಸ್ಗಳು ಮೂಲ ಕಾರಣ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಸೊ ಇವೆಲ್ಲ ಟ್ರಾವೆಲ್ ಆಯಿತು ಅಥವಾ ಟೂರಿಸಂ ಆಯಿತು ಅಥವಾ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ಆಯಿತು, ಇವೆಲ್ಲವೂ ಕಾಂಟ್ಯಾಕ್ಟ್ ಸರ್ವಿಸಸ್ ಕೆಳಗೆ ಬರ್ತಾವೆ, ನಾನ್ ಕಾಂಟ್ಯಾಕ್ಟ್ ಸರ್ವಿಸಸ್ ಕೆಳಗೆ ಬರ್ತಾವೆ. ತಾವೆಲ್ಲರೂ ಇದನ್ನು ದಯವಿಟ್ಟು ಕಮೆಂಟ್ ಮಾಡಬೇಕು. ಮುಖ್ಯವಾಗಿ ಯಾಕೆಂತಂದರೆ ಸೇವಾ ವಲಯದಲ್ಲಿ ನಾವು ಈ ಕಾಂಟ್ಯಾಕ್ಟ್ ಮತ್ತು ನಾನ್ ಕಾಂಟ್ಯಾಕ್ಟ್ ಸರ್ವಿಸಸ್ನ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಇದು ಬಹುಮುಖ್ಯಕರವಾಗಿರುತ್ತದೆ. ತಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಹೇಳಿದ ಹಾಗೆ ಎರಡನೇ ಅಲೆ ಜೂನ್ 2020ಕ್ಕೆ ಮುಗಿದಂತಹ ಸಂದರ್ಭದಲ್ಲಿ ಮತ್ತೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವಾ ವಲಯ ಮರುಕಳಿಸಲು ಸಾಧ್ಯವಾಯಿತು ಅನ್ನುವಂಥದ್ದು. ಇಯರ್ ಆನ್ ಇಯರ್ ಗ್ರೋತನ್ನು ನೋಡಿದಾಗ 26% ಬೆಳವಣಿಗೆಯನ್ನು ನಾವು ಏಪ್ರಿಲ್ರಿಂದ ಜೂನ್ 2021 ನಂತರ ಕಂಡ್ವಿ ಅನ್ನುವಂಥದ್ದನ್ನು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದೇ ಸಂದರ್ಭದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮಾತಾಡಿದಾಗ ಸೇವಾ ವಲಯದಲ್ಲಿ ರಫ್ತು ಹಾಗೂ ಸೇವಾ ವಲಯದಲ್ಲಿ ಆಮದಿನ ಬಗ್ಗೆ ಮಾತಾಡ್ತೀವಿ. ಸೇವಾ ವಲಯದಲ್ಲಿ ರಫ್ತು ಅಥವಾ ಸರ್ವಿಸ್ ಎಕ್ಸ್ಪೋರ್ಟ್, ಸರ್ವಿಸ್ ಇಂಪೋರ್ಟ್ ಅಂದರೆ ಏನು ಅನ್ನುವಂಥದ್ದು. ಸರ್ವಿಸ್ ಎಕ್ಸ್ಪೋರ್ಟ್ ಅಂತಂದರೆ ಏನು? ಈಗ ಭಾರತದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ IT ಕಂಪನಿಗಳು ಜಾಸ್ತಿ ಇದ್ದಾವೆ. ಅದರಲ್ಲೂ BPO ಕಂಪನಿಗಳನ್ನು ಸಹ ತಾವು ಬಹಳ ನೋಡಿರ್ತೀರ. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಏನಾದರೂ ಸೇವೆಯನ್ನು ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನು ನಾವು ರಫ್ತಿನ ಕೆಳಗಡೆ ನೋಡ್ತೀವಿ, ಎಕ್ಸ್ಪೋರ್ಟ್ಸ್ ಕೆಳಗಡೆ ನೋಡ್ತೀವಿ. ಅದೇ ಏನಾದರೂ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದಲ್ಲಿ ಇರುವಂತಹ ಕಂಪನಿಗಳಿಂದ ಸೇವೆಯ ಸೌಲಭ್ಯಗಳನ್ನು ಪಡ್ಕೊಂಡಂತಹ ಸಂದರ್ಭದಲ್ಲಿ ನಾವು ಸರ್ವಿಸ್ ಇಂಪೋರ್ಟ್ ಅಂತ ಕರಿತೀವಿ. ಅಂದರೆ ಸರ್ವಿಸ್ ಆಮದು ಮಾಡ್ತಾ ಇರುವಂಥದ್ದನ್ನು ಅಂತ ಹೇಳ್ತೀವಿ. ಈ ಒಂದು ಸಂದರ್ಭದಲ್ಲಿ ಸರ್ವಿಸ್ ರಫ್ತು ಅಥವಾ ಸರ್ವಿಸ್ ಎಕ್ಸ್ಪೋರ್ಟ್ನ ಬಗ್ಗೆ ಮಾತಾಡಿದಂತಹ ಸಂದರ್ಭದಲ್ಲಿ 2020ರಲ್ಲಿ ಭಾರತ ಪ್ರಪಂಚದ ಪಟ್ಟಿಯಲ್ಲಿ 10ನೇ ಸ್ಥಾನವನ್ನು ಪಡ್ಕೊಂಡಿತ್ತು ಸರ್ವಿಸ್ ಎಕ್ಸ್ಪೋರ್ಟ್ಸಿಗೆ ಸಂಬಂಧಿಸಿದಂತೆ. 2019ರಲ್ಲಿ ನಾವು ಕಮರ್ಷಿಯಲ್ ಸರ್ವಿಸಸ್ಗಳನ್ನು ಪ್ರಪಂಚ ಮಟ್ಟದಲ್ಲಿ 3.4% ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ, ಬೆಳವಣಿಗೆ ಕಂಡಂತಹ ಸಂದರ್ಭದಲ್ಲಿ 2020 ನಾವು 4.1% ಗ್ರೋತನ್ನು ಈ ಸರ್ವಿಸ್ ಎಕ್ಸ್ಪೋರ್ಟ್ಸ್ನಲ್ಲಿ ಕಂಡಿದ್ವಿ ಅನ್ನುವಂಥದ್ದು. ಸರ್ವಿಸ್ ಎಕ್ಸ್ಪೋರ್ಟ್ಸಿಗೆ ಸಂಬಂಧಿಸಿದಂತೆ ಮಾತಾಡಿದಾಗ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದ ಕೊಡುಗೆ ಇದೆ ಅನ್ನುವಂಥದ್ದು. ಸುಮಾರು 48.5% ಕೊಡುಗೆ ಟೋಟಲ್ ಸರ್ವಿಸ್ ಎಕ್ಸ್ಪೋರ್ಟ್ಸ್ನಲ್ಲಿ ಸಾಫ್ಟ್ವೇರ್ ಸರ್ವಿಸಸ್ದೇ ಆಗಿರುವಂಥದ್ದು. ಆ್ಯಂಡ್ ಕೋವಿಡ್-19 ಸಂದರ್ಭದಲ್ಲಿ ಸಾಫ್ಟ್ವೇರ್ ಸರ್ವಿಸಸ್ ನಾನ್ ಕಾಂಟ್ಯಾಕ್ಟ್
ಕೆಟಗರಿ ಕೆಳಗಡೆ ಬರೋದ್ರಿಂದ ಇದರ ಮೇಲೆ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಹೊಡೆತ ಏನು ಬಿದ್ದಿರಲಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಮುಖ್ಯವಾಗಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಆದರೆ ಟ್ರಾವೆಲ್ ಸರ್ವೀಸಸ್ನ ಬಗ್ಗೆ ಮಾತಾಡಿದಾಗ 2019-20 ಭಾರತ ಈ ಒಂದು ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತೆ ಮುಂಚೂಣಿಯಲ್ಲಿತ್ತು. ಆದರೆ ಟ್ರಾವೆಲ್ ರಿಸ್ಟ್ರಿಕ್ಷನ್ಸ್ಗಳು ಬಂದಂತಹ ಸಂದರ್ಭದಲ್ಲಿ ನಾವು ಟೂರಿಸಂ ಅಥವಾ ಪ್ರವಾಸೋದ್ಯಮದಲ್ಲಿ ಹಿನ್ನಡತೆ ಕಾಣಲು ಕಾರಣವಾಯಿತು ಅನ್ನುವಂಥದ್ದನ್ನು ಸಹ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹಾಗಾದರೆ ಸೇವಾ ಆಮದು ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಅಥವಾ ಕ್ಷೇತ್ರದಲ್ಲಿ ಭಾರತ ಈ ಒಂದು ಸಂದರ್ಭದಲ್ಲಿ ಯಾವ ಪರಿಸ್ಥಿತಿಯನ್ನು ಎದುರಿಸಿತ್ತು ಅನ್ನುವಂಥದ್ದನ್ನು ನೋಡಿದಾಗ ಸೇವಾ ಆಮದಿನಲ್ಲೂ ಸಹ ನಾವು 8.4% ಹಿನ್ನಡತೆಯನ್ನು 2020 ಮತ್ತು 2021 ಕಂಡಿದ್ವಿ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇದು ಮುಖ್ಯವಾಗಿ ಪ್ರವಾಸೋದ್ಯಮ ಮತ್ತು ಟ್ರಾನ್ಸ್ಪೋರ್ಟೇಷನ್ ಪೇಮೆಂಟ್ಸಿಗೆ ಸಂಬಂಧಿಸಿದಂತೆ ಮಾತಾಡ್ತಾ ಇರುವಂಥದ್ದು. ಸೇವಾ ಆಮದಿಗೆ ಸಂಬಂಧಿಸಿದಂತೆ ಮಾತಾಡಿದಾಗ ಬಿಸ್ನೆಸ್ ಸರ್ವೀಸಸ್ಸು, ವ್ಯಾಪಾರದ ಸೇವಕ್ಕೆ ಸಂಬಂಧಿಸಿದಂತೆ ಏನು ನಾವು ಹೆಚ್ಚಿನ ಆಮದನ್ನು ಮಾಡ್ತೀವೋ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹಿನ್ನಡತೆಯನ್ನು ಕಂಡಿದ್ವಿ ಅಂತ ಹೇಳಿ 2021-22 0.9% ಬೆಳವಣಿಗೆಯನ್ನು ನಾವು ಮುಖ್ಯವಾಗಿ ಕೋವಿಡ್-19 ಮರುಕಳಿಸ್ತಾ ಇರುವಂತಹ ಸಂದರ್ಭದಲ್ಲಿ ನೋಡಿದ್ವಿ ಹೊರತು ಹಿಂದೆ ಹಿನ್ನಡತೆಯನ್ನೇ ಕಂಡಿದ್ವಿ ಅನ್ನುವಂಥದ್ದು. ಸೊ ಸೇವಾ ಆಮದಿಗೆ ಸಂಬಂಧಿಸಿದಂತೆ ಸೇವಾ ರಫ್ತಿಗೆ ಸಂಬಂಧಿಸಿದಂತೆ ಚರ್ಚೆಯನ್ನು ಮಾಡಿದಾಗ ಸೇವಾ ರಫ್ತಿನಲ್ಲಿ ನಾವು ಮಾತಾಡಿದಾಗ ಮುಖ್ಯವಾಗಿ ನಾವು ಸಾಫ್ಟ್ವೇರ್ ಸೆಕ್ಟರ್ ಬಹಳ ದೊಡ್ಡ ಮಟ್ಟದಲ್ಲಿ ಕೊಡುಗೆಯನ್ನು ಮಾಡ್ತಾ ಇರುವಂಥದ್ದು. ಸೇವಾ ಆಮದಿಗೆ ಸಂಬಂಧಿಸಿದಂತೆ ಮಾತಾಡಿದಾಗ ಬಿಸ್ನೆಸ್ ಸರ್ವಿಸಸ್ ಬಹಳ ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸುತ್ತದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಚರ್ಚೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಈಗ ಸಮಸ್ಯೆಗಳು ನಮ್ಮ ಎದುರಿಗೆ ಬಂದಂತಹ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನು ಸರಿಪಡಿಸಲು ಒಂದಿಷ್ಟು ಪಾಲಿಸಿಗಳಲ್ಲಿ ಬದಲಾವಣೆಗಳನ್ನು ಮಾಡಬೇಕಾಗಿರುತ್ತದೆ. ಹಾಗಾದರೆ ಭಾರತ ಸರ್ಕಾರ ಸೇವಾ ವಲಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿತ್ತು, ಈ ಒಂದು ಸೇವಾ ವಲಯವನ್ನು ಮತ್ತೆ ಮರುಕಳಿಸುವಂತಹ ಪ್ರಯತ್ನಕ್ಕೆ ಅನುಗುಣವಾಗಿ ಅನ್ನುವಂಥದ್ದನ್ನು ನೋಡೋಣ. ಮೊದಲನೇ ಹಂತದಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಿಸ್ನೆಸ್ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಏನನ್ನು ಮಾಡಿತ್ತು. 2020 ಹಾಗೂ 2021 ಸಂದರ್ಭದಲ್ಲಿ ನ್ಯಾಸ್ಕಾಮ್ ಮಾಡಿದಂತಹ ಎಸ್ಟಿಮೇಟ್ಸ್ನ ಪ್ರಕಾರ ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಿಸ್ನೆಸ್ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಕ್ಷೇತ್ರವು ಸುಮಾರು $194 ಬಿಲಿಯನ್ ರೆವೆನ್ಯೂವನ್ನು ಜನರೇಟ್ ಮಾಡುತ್ತದೆ ಭಾರತಕ್ಕೆ. ಇದರಿಂದಾಗಿ ಸುಮಾರು 1.38 ಲಕ್ಷ ಎಂಪ್ಲಾಯೀಸ್ಗಳು ಪ್ರತಿ ವರ್ಷ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲು ಸಾಧ್ಯವಾಗ್ತಿದೆ. ಹಾಗೆ ಎಕ್ಸ್ಪೋರ್ಟ್ಸ್ನ ಸಂದರ್ಭದಲ್ಲಿ ನೋಡಿದಾಗ ಒಟ್ಟು $149.1 ಬಿಲಿಯನ್ ಎಕ್ಸ್ಪೋರ್ಟ್ಸನ್ನು ಭಾರತ ಇ ಕಾಮರ್ಸ್ ಮತ್ತು ಹಾರ್ಡ್ವೇರನ್ನು ಹೊರತುಪಡಿಸಿ ಮಾಡ್ತಾ ಇರುವಂಥದ್ದನ್ನು ಸಹ ಈ ಒಂದು ITBPMನ ಪಾತ್ರ ಅಥವಾ ಪ್ರಾಮುಖ್ಯತೆಯನ್ನು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ತೋರಿಸಿಕೊಡುತ್ತದೆ. ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಯುನೈಟೆಡ್ ಸ್ಟೇಟ್ಸ್ ಇವತ್ತಿಗೂ ಈ ಒಂದು ITBPMಗೆ ಸಂಬಂಧಿಸಿದಂತೆ ಬಹುದೊಡ್ಡ ಸೇವಾ ವಲಯದಲ್ಲಿ ರಫ್ತು ಮಾಡ್ತಾ ಇರುವಂತಹ ರಾಷ್ಟ್ರಗಳ ಪೈಕಿಯಲ್ಲಿ ನಾವು ನೋಡ್ತೀವಿ. ಮೊದಲನೇ ಸ್ಥಾನವನ್ನು ಯುನೈಟೆಡ್ ಸ್ಟೇಟ್ಸ್ ಪಡ್ಕೊಂಡಿದ್ರೆ, ಎರಡನೇ ಸ್ಥಾನವನ್ನು ಯುನೈಟೆಡ್ ಕಿಂಗ್ಡಮ್ ಪಡ್ಕೊಂಡಿದೆ ಅನ್ನುವಂಥದ್ದು. ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಿಸ್ನೆಸ್ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ಇನ್ನೂ ಬೆಳೆಯುವ ಅವಕಾಶಗಳಿದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಎರಡನೇ ಹಂತದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಈ ಕ್ಷೇತ್ರವನ್ನು ಬೆಳೆಸೋದಕ್ಕೆ ಭಾರತ ಸರ್ಕಾರ ಏನೇನೆಲ್ಲ ಪಾಲಿಸಿಗಳಲ್ಲಿ ಬದಲಾವಣೆಗಳನ್ನು ಮಾಡಿತ್ತು ಅನ್ನುವಂಥದ್ದು. ಮೊದಲನೇ ಬದಲಾವಣೆ ಟೆಲಿಕಾಂ ರೆಗ್ಯುಲೇಷನ್ಸ್ಗಳನ್ನು ತೆಗೆದುಹಾಕಿರುವಂಥದ್ದು. ಏನಿದು ಟೆಲಿಕಾಂ ರೆಗ್ಯುಲೇಷನ್ಸ್ಗಳನ್ನು ತೆಗೆದುಹಾಕಿರುವಂಥದ್ದು? ಮುಖ್ಯವಾಗಿ ಈ ಒಂದು ಟೆಲಿಕಾಂ ಕ್ಷೇತ್ರದಲ್ಲಿ BPO ಸೆಕ್ಟರ್ಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಲಿಬರಲೈಸೇಷನ್ಗೆ ಭಾರತ ಸರ್ಕಾರ ಮುಂದಾಗಿತ್ತು. ಈ ITBPMನಲ್ಲಿ ಮುಖ್ಯವಾಗಿ ನಾವು ಅದರ್ ಸರ್ವಿಸ್ ಪ್ರೊವೈಡರ್ಸ್ ಅಂತಲೇ ಕರಿತೀವಿ. ಸೊ ಯಾರೆಲ್ಲ ಅದರ್ ಸರ್ವಿಸ್ ಪ್ರೊವೈಡರ್ಸು ಭಾರತದಲ್ಲಿ ತನ್ನ ಸೆಂಟರನ್ನು ನಡೆಸಬೇಕು ಅಂದಂತಹ ಸಂದರ್ಭದಲ್ಲಿ ಅವರಿಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ಬಳಕೆಯ ಅವಶ್ಯಕತೆ ಇಲ್ಲ. ಮುಂಚಿತವಾಗಿ ಅಂದರೆ ಮುಂಚೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತಗೋಬೇಕಿತ್ತು. ಇದು ಮುಖ್ಯವಾಗಿ ವಾಯ್ಸ್ ಬೇಸ್ಡ್ ಸರ್ವಿಸಸ್ಸಿಗೆ. ಈ IT ಸರ್ವಿಸಸ್ಸಲ್ಲಿ ತಾವು ಏನಾದರೂ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ನಾವು ಎರಡು ರೀತಿಯ ಸರ್ವಿಸಸ್ ಕಾಣ್ತೀವಿ. ಒಂದು ವಾಯ್ಸ್ ಬೇಸ್ಡ್ ಕಾಣ್ತೀವಿ, ಇನ್ನೊಂದು ಟೆಕ್ಸ್ಟ್ ಬೇಸ್ಡ್ ಕಾಣ್ತೀವಿ. ವಾಯ್ಸ್ ಬೇಸ್ಡಲ್ಲಿ ತಾವು ಫೋನ್ ಮಾಡಿಬಿಟ್ಟು ಗ್ರಾಹಕರೊಂದಿಗೆ, ಅದು ಬೇರೆ ರಾಷ್ಟ್ರದಲ್ಲಿ ಇರುವಂತಹ ಗ್ರಾಹಕರೊಂದಿಗೆ ಮಾತಾಡಿ ಅವರಿಗೆ ಸೇವೆಯನ್ನು ಕೊಡುವಂಥದ್ದು, ಒದಗಿಸುವಂಥದ್ದು ಕೆಲಸವಾಗಿರ್ತದೆ. ಅದೇ ಟೆಕ್ಸ್ಟ್ ಬೇಸ್ಡಲ್ಲೇ ಅಂತಂದರೆ
ತಾವು ಇಮೇಲ್ಸ್ಗಳ ಮೂಲಕ ಅಥವಾ ಚಾಟ್ ಮಾಡ್ಕೊಂಡು ಸೇವೆಯನ್ನು ಒದಗಿಸುವಂಥದ್ದು. ತಾವೇನಾದರೂ IRCTC ವೆಬ್ಸೈಟಲ್ಲಿ ಹೋದಾಗ ಚಾಟ್ ಮಾಡೋಕ್ಕೊಂದು ಆಪ್ಷನ್ ಇದೆ, ರೆಡ್ ಬಸ್ಸಲ್ಲಿ ನೋಡಿದಾಗ ಚಾಟ್ ಮಾಡೋಕ್ಕೆ ಆಪ್ಷನ್ ಇದೆ, ಝೊಮ್ಯಾಟೊ ಯೂಸ್ ಮಾಡ್ಬೇಕಾದ್ರೆ ಚಾಟ್, ಇವೆಲ್ಲ ಟೆಕ್ಸ್ಟ್ ಬೇಸ್ಡ್ ಸರ್ವಿಸಸಲ್ಲಿ ಬರ್ತವೆ. ಹಾಗೆ ವಾಯ್ಸ್ಡ್ ಬೇಸ್ಡ್ ಸರ್ವಿಸಸಲ್ಲಿ ಮುಖ್ಯವಾಗಿ ಮಾತಾಡುವಂಥದ್ದು ನಾವು ವಾಯ್ಸ್ಡ್ ಬೇಸ್ಡ್ BPO ಸರ್ವಿಸಸಲ್ಲಿ ಕಾಣ್ತೀವಿ. ಈ ಒಂದು ಹೊಸ ಗೈಡ್ಲೈನ್ಸ್ ಏನು ತರಲಾಗಿದೆ, ಈ ವಾಯ್ಸ್ಡ್ ಬೇಸ್ಡ್ ಸರ್ವಿಸಸ್ಗೆ ಆಧರಿಸಿ ಯಾರಾದರೂ ಅದರ್ ಸರ್ವಿಸ್ ಪ್ರೊವೈಡರ್ಸ್ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರಿಜಿಸ್ಟ್ರೇಷನ್ನ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಯಾವುದಾದರೂ ಫೆಸಿಲಿಟಿ ಅಥವಾ ಒಂದು ವ್ಯವಸ್ಥೆಯನ್ನು ಶುರು ಮಾಡಬೇಕು ಅಂತಂದರೆ ಯಾವುದೇ ಬ್ಯಾಂಕ್ ಗ್ಯಾರಂಟಿ ಇಲ್ಲದೆ ಶುರು ಮಾಡುವಂತಹ ವ್ಯವಸ್ಥೆಯನ್ನು ಸಹ ಈ ಒಂದು IT/BPM ಕ್ಷೇತ್ರದಲ್ಲಿ ಬೆಳವಣಿಗೆಗೋಸ್ಕರ ಭಾರತ ಸರ್ಕಾರ ತಂದಿರುವಂಥದ್ದು. ಎರಡನೇ ಹಂತದಲ್ಲಿ ಪ್ರವಾಸೋದ್ಯಮದಲ್ಲಿ ಇರುವಂತಹ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಚರ್ಚೆಯನ್ನು ಮಾಡೋಣ. ಮೊದಲನೇ ಹಂತದಲ್ಲಿ IT/BPM ಕ್ಷೇತ್ರವನ್ನು ನೋಡಿದ್ವಿ, ಅದರ ಪ್ರಾಮುಖ್ಯತೆಯನ್ನು ಅರ್ಥ ಮಾಡ್ಕೊಂಡ್ವಿ, ಸರ್ಕಾರ ತಂದಿರುವಂತಹ ಟೆಲಿಕಾಂ ರೆಗ್ಯುಲೇಷನ್ಸ್ನ ಬದಲಾವಣೆಗಳ ಬಗ್ಗೆಯೂ ನಾವು ಒಂದಿಷ್ಟು ಚರ್ಚೆಯನ್ನು ಮಾಡಿದ್ವಿ. ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಾತಾಡಬೇಕಾದಾಗ ನಾವು ವರ್ಲ್ಡ್ ಟೂರಿಸಂ ಬ್ಯಾರೋಮೀಟರ್ನ ಬಗ್ಗೆ ಮಾತಾಡ್ತೀವಿ. ಬಹಳ ಇಂಪಾರ್ಟೆಂಟು, ಇದು ಸಹ ಪ್ರಿಲಿಮ್ಸ್ನಲ್ಲಿ ನೇರವಾಗಿ ಕೇಳುವಂತಹ ಸಾಧ್ಯತೆಗಳಿರುವಂತಹ ಪ್ರಶ್ನೆ ಆಗಿರುತ್ತದೆ. ವರ್ಲ್ಡ್ ಟೂರಿಸಂ ಬ್ಯಾರೋಮೀಟರ್ ಇದು ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ಹೊರತರುತ್ತದೆ. ನೆನ್ಪಿಟ್ಕೊಳ್ಳಿ, ಈ ಒಂದು ಬ್ಯಾರೋಮೀಟರನ್ನು ಒಂದು ರಾಷ್ಟ್ರದ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತಹ ಪರಿಸ್ಥಿತಿಯನ್ನು ಅರ್ಥೈಸಿಕೊಳ್ಳಲು ಬಹುಮುಖ್ಯಕರವಾಗಿರುತ್ತದೆ. ಯುನೈಟೆಡ್ ನೇಷನ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ಜನವರಿ 2021 ರಿಪೋರ್ಟ್ನ ಪ್ರಕಾರ ಇಂಟರ್ನ್ಯಾಷನಲ್ ಟೂರಿಸ್ಟ್ ಅರೈವಲ್ಸ್ ಅಂದರೆ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮಕ್ಕೆ ಬರ್ತಾ ಇರುವಂತಹ ಪ್ರವಾಸಿಗರು ಏನಿದ್ದಾರೆ, ಈ ಒಂದು ಪ್ರವಾಸಿಗರ ಸಂಖ್ಯೆ 74% ಕೆಳಗಿಳಿದಿರುವಂಥದ್ದು 2020 ಕಂಪೇರ್ ಮಾಡಿದಾಗ. ಇದು ಮುಖ್ಯವಾಗಿ ಪ್ರವಾಸೋದ್ಯಮದಲ್ಲಿ ಟ್ರಾವೆಲಿಂಗ್ ರಿಸ್ಟ್ರಿಕ್ಷನ್ಸು ಅಥವಾ ಜನರಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಇದ್ದಂತಹ ಭಯ ಇದಕ್ಕೆ ಮೂಲ ಕಾರಣವಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಅಥವಾ ಪ್ರವಾಸೋದ್ಯಮ ಹಿನ್ನಡತೆಯನ್ನು ಕಾಣಲು ಕಾರಣವಾಗಿತ್ತು ಅನ್ನುವಂಥದ್ದು. ಈ ಒಂದು ಇಂಟರ್ನ್ಯಾಷನಲ್ ಟೂರಿಸ್ಟ್ ಅರೈವಲ್ಸ್ 2019 ಒಟ್ಟು $1.5 ಬಿಲಿಯನ್ ಏರಿತ್ತು. 2020 ಇದು $381 ಮಿಲಿಯನ್ ಇಳಿದಿರುವಂಥದ್ದು. ಮುಂದಿನ ವರ್ಷ ಆದಂತಹ ಮರುಕಳಿಕೆಯಿಂದಾಗಿ 2021 ಸುಮಾರು $1.3 ಟ್ರಿಲಿಯನ್ ರೆವಿನ್ಯೂವನ್ನು ಪ್ರೆಡಿಕ್ಟ್ ಮಾಡಲಾಗ್ತಿದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಈ ಸಂದರ್ಭದಲ್ಲಿ COVID-19 ಇದ್ದಂತಹ ಲಾಕ್ಡೌನ್ ಕಾರಣವಾಗಿತ್ತು. ಮುಖ್ಯವಾಗಿ ಬಹಳಷ್ಟು ಫ್ಲೈಟ್ಸ್ ಮತ್ತು ರೈಲ್ಗಳ ಒಂದು ಜರ್ನಿಯನ್ನು ಜನರು ಸಹ ತಪ್ಪಿಸಿದ್ರು, ಹಾಗೂ ಸರ್ಕಾರವೂ ಸಹ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ಇಟ್ಟಿತ್ತು. ಆದರೆ ಲಾಕ್ಡೌನ್ ಸಂದರ್ಭದಲ್ಲಿ ವಂದೇ ಭಾರತ್ ಮಿಷನನ್ನು ನಡೆಸಲಾಗಿತ್ತು. ವಂದೇ ಭಾರತ್ ಮಿಷನ್ ಮುಖ್ಯವಾಗಿ COVID-19 ಕಾರಣದಿಂದಾಗಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಭಾರತೀಯರು ಏನು ಸಿಕ್ಕಾಕೊಂಡಿದ್ರೋ ಅವರನ್ನು ಕಾಪಾಡುವಂತಹ ಒಂದು ಪ್ರಯತ್ನವಾಗಿತ್ತು ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರಬೇಕಾಗಿರುವಂತಹ ಮಾಹಿತಿಯಾಗಿರುತ್ತದೆ. ಮುಂದಿನ ಹಂತದಲ್ಲಿ ಇರುವಂತಹ ಮುಖ್ಯವಾದಂತಹ ಕ್ಷೇತ್ರ ಪೋರ್ಟ್, ಶಿಪ್ಪಿಂಗ್ ಹಾಗೂ ವಾಟರ್ವೇಸ್ ಸರ್ವಿಸ್. ಇದು ಸಹ ಸೇವಾ ವಲಯದಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತದೆ. ಈ ಒಂದು ಪೋರ್ಟ್, ಶಿಪ್ಪಿಂಗ್ ಮತ್ತು ವಾಟರ್ವೇಸ್ ಕ್ಷೇತ್ರದಲ್ಲೂ ಸಹ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳನ್ನು ಕಂಡಿದ್ವಿ. ಈ ಸಂದರ್ಭದಲ್ಲಿ ಇವತ್ತು ನಾವು ದೇಶದಲ್ಲಿ ಆಮದು ಮಾಡ್ತಾ ಇರುವಂತಹ ವ್ಯವಸ್ಥೆಯಲ್ಲಿ ಸುಮಾರು 90% ವ್ಯಾಪಾರ ನಾವು ಪೋರ್ಟ್ಸ್ಗಳಿಂದ ಮಾಡ್ತಾ ಇರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಪೋರ್ಟ್ಸ್ಗಳು ಎಷ್ಟು ಮುಖ್ಯವಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಪಾತ್ರ ವಹಿಸ್ತವೆ ಅನ್ನುವಂಥದ್ದನ್ನು ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕು. ಇದೇ ಸಂದರ್ಭದಲ್ಲಿ ಹಿಂದಿನ 7 ವರ್ಷಗಳಲ್ಲಿ ಭಾರತದಲ್ಲಿ ಶಿಪ್ಪಿಂಗ್ ಟರ್ನ್ ಅರೌಂಡ್ ಟೈಮ್ TRT ಅಂತ ಏನು ಕರಿತೀವೋ ಮೇಜರ್ ಪೋರ್ಟ್ಸ್ಗಳದು ಅದು 3.64 ದಿನಗಳು ಏನಿತ್ತೋ 2015-16ರಲ್ಲಿ ಅದನ್ನು 2021 2.25 ದಿನಗಳಿಗೆ ಇಳಿಸಲು ಸಾಧ್ಯವಾಯಿತು ಅನ್ನುವಂಥದ್ದು. ಈ ಶಿಪ್ಪಿಂಗ್ ಟರ್ನ್ ಅರೌಂಡ್ ಟೈಮ್ ಅಂದರೆ ಏನು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಿ. ಉದಾಹರಣೆಗೆ ಒಂದು ಶಿಪ್ ಬೇರೆ ರಾಷ್ಟ್ರದಿಂದ ಗೂಡ್ಸನ್ನು ತಗೊಂಡು ಭಾರತಕ್ಕೆ ಜರ್ನಿ ಮಾಡುತ್ತದೆ. ಜರ್ನಿ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಕಸ್ಟಮ್ಸಿಗೆ ಒಳಗೆ ಹೋಗಬೇಕಾಗಿರುತ್ತದೆ, ಗೂಡ್ಸ್ಗಳನ್ನು ಚೆಕ್ ಮಾಡಲಾಗುತ್ತದೆ. ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ಅನ್ಲೋಡ್ ಮಾಡಿ ಮತ್ತೆ ಈ ಒಂದು ಹಡಗು ವಾಪಸ್ ಹೋಗುವಂತಹ ಒಂದು ಸಮಯವನ್ನು ನಾವು ಶಿಪ್ಪಿಂಗ್ ಟರ್ನ್ ಅರೌಂಡ್ ಟೈಮ್ ಅಂತ ಕರಿತೀವಿ. ಸೊ ಯಾವುದಾದ್ರೂ ಒಂದು ಹಡಗು ಭಾರತದ ಪೋರ್ಟಿಗೆ ಬಂದಂತಹ ಸಂದರ್ಭದಲ್ಲಿ ಅದು ಹಿಂತಿರುಗಿ ಹೋಗುವಲು ಅವಕಾಶ ಮಾಡಿಕೊಡುವಂತಹ ಸಮಯವನ್ನು ಶಿಪ್ಪಿಂಗ್ ಟರ್ನ್ ಅರೌಂಡ್ ಟೈಮ್ ಅಂತ ಕರಿತೀವಿ. ಈ ಶಿಪ್ಪಿಂಗ್ ಟರ್ನ್ ಅರೌಂಡ್ ಟೈಮ್ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತದೆಯೋ ವ್ಯಾಪಾರದಲ್ಲಿ ನಾವು ಅಷ್ಟೇ
ಕಡಿತ ಆಗಲು ಕಾರಣಗಳನ್ನ ಕಾಣ್ತೀವಿ. ಯಾಕಂತಂದರೆ ಬಹಳಷ್ಟು ರಿಸ್ಟ್ರಿಕ್ಷನ್ಸ್ಗಳು, ಲೈಸೆನ್ಸ್ಗಳು ಅಥವಾ ಕಸ್ಟಮ್ಸ್ ಚೆಕ್ಗಳು ಇದ್ದಂತಹ ಕಾರಣಕ್ಕೆ ಆ ಶಿಪ್ಪಿಂಗ್ ಟರ್ನ್ ಅರೌಂಡ್ ಟೈಮ್ ಜಾಸ್ತಿ ಇರುತ್ತೆ. 2015-16ರಲ್ಲಿ 3.64 ದಿನಗಳ ಶಿಪ್ಪಿಂಗ್ ಟರ್ನ್ ಅರೌಂಡ್ ಟೈಮನ್ನು ಏನು ಕಂಡಿದ್ವೋ ಅದನ್ನು 2.25 ದಿನಗಳಿಗೆ ಇಳಿಸಲು ಸಾಧ್ಯವಾಯಿತು ಅನ್ನುವಂಥದ್ದು. ಅತಿ ಹೆಚ್ಚು ಶಿಪ್ಪಿಂಗ್ ಟರ್ನ್ ಅರೌಂಡ್ ಟೈಮ್ ಇವತ್ತು ದೇಶದಲ್ಲಿ JNPT ಪೋರ್ಟಲ್ಲಿ ನಾವು ಕಾಣ್ತೀವಿ. ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಈ ಒಂದು ಪೋರ್ಟ್ನಲ್ಲಿ 1.16 ದಿನಗಳ ಒಳಗೆ ಶಿಪ್ಪಿಂಗ್ ಟರ್ನ್ ಅರೌಂಡ್ ಟೈಮನ್ನು ನಾವು ಕಾಣ್ತಾ ಇರುವಂಥದ್ದು ಅತಿ ಕಡಿಮೆ ದಿನಗಳು. ಅತಿ ಹೆಚ್ಚು ವಿಶಾಖಪಟ್ಟಣಂ ಮತ್ತು ಮರ್ಮಗೋವಾದಲ್ಲಿ ನಾವು ಕಾಣ್ತಾ ಇರುವಂತಹ ಪರಿಸ್ಥಿತಿಯ ಬಗ್ಗೆಯೂ ಸಹ ತಾವಿಲ್ಲಿ ಅರ್ಥೈಸ್ಕೊಳ್ಳಬೇಕು. ಹಾಗಂದಾಗ ವಿಶಾಖಪಟ್ಟಣಂ ಮತ್ತು ಮರ್ಮಗೋವಾ ಪೋರ್ಟ್ಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಎಕನಾಮಿಕ್ ಸರ್ವೆ ಇಲ್ಲಿ ತಿಳಿಸಿಕೊಡಲು ಪ್ರಯತ್ನಿಸ್ತಿದೆ. ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ದೇಶದ ಯಾವ ರಾಜ್ಯದಲ್ಲಿ ಬರುತ್ತದೆ ಅನ್ನುವಂಥದ್ದು ತಮಗೆಲ್ಲ ಹೋಮ್ವರ್ಕ್ ಆಗಿರುತ್ತದೆ. ದಯವಿಟ್ಟು ಇದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳುತ್ತಾ ಮುಂದಿನ ಭಾಗದಲ್ಲಿ ಸಾಗರ್ ಮಾಲಾ ಕಾರ್ಯಕ್ರಮದ ಬಗ್ಗೆ ತಾವಿಲ್ಲಿ ಪೋರ್ಟ್ ಶಿಪ್ಪಿಂಗ್ ಮತ್ತು ವಾಟರ್ವೇಸಿಗೆ ಸಂಬಂಧಿಸಿದಂತೆ ಚರ್ಚೆ ಮಾಡಿದಾಗ ತಿಳ್ಕೊಳ್ಳಲೇಬೇಕಾಗಿರುವಂತಹ ಒಂದು ಕಾರ್ಯಕ್ರಮವಾಗಿರುತ್ತದೆ. ಸಾಗರ್ ಮಾಲಾ ಕಾರ್ಯಕ್ರಮ ಮುಖ್ಯವಾಗಿ ಮಿನಿಸ್ಟ್ರಿ ಆಫ್ ಪೋರ್ಟ್ ಶಿಪ್ಪಿಂಗ್ ಮತ್ತು ವಾಟರ್ವೇಸ್ ಪೋರ್ಟ್ ಲೆಡ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತಂದಿತ್ತು. ದೇಶದಲ್ಲಿ ಒಟ್ಟು 7,500 ಕಿಲೋಮೀಟರ್ಗಳ ಕೋಸ್ಟ್ ಲೈನ್ ಹಾಗೂ 14,500 ಕಿಲೋಮೀಟರ್ಗಳ ವಾಟರ್ವೇಸ್, ನ್ಯಾವಿಗಬಲ್ ವಾಟರ್ವೇಸ್ ಇರುವಂತಹ ಒಂದು ಅಭೂತಪೂರ್ವವಾದಂತಹ ರಿಸೋರ್ಸಸನ್ನು ಬಳಕೆ ಮಾಡುವಂಥದ್ದು ಈ ಒಂದು ಸಾಗರ್ ಮಾಲಾ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿರುತ್ತದೆ ಅನ್ನುವಂಥದ್ದನ್ನು ಸಹ ತಾವಿಲ್ಲಿ ಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಸೇವಾ ವಲಯದಲ್ಲಿ ಇನ್ನೊಂದು ಅತಿ ಮುಖ್ಯವಾಗಿರುವಂಥದ್ದು ಸ್ಟಾರ್ಟಪ್ ಕಂಪನಿಗಳ ಬಗ್ಗೆ. 2021ರಲ್ಲಿ ಭಾರತ ಸುಮಾರು 14,000 ಹೊಸ ಸ್ಟಾರ್ಟಪ್ಸ್ಗಳನ್ನು ರೆಕಗ್ನಿಷನ್ ಕೊಟ್ಟಿತ್ತು ಅನ್ನುವಂಥದ್ದು. ಆದರೆ ಇದೇ 2016-17 ಆರ್ಥಿಕ ವರ್ಷದಲ್ಲಿ ಬರೀ 733 ಸ್ಟಾರ್ಟಪ್ಸ್ಗಳಿಗೆ ಮನ್ನಣೆಯನ್ನು ಕೊಟ್ಟಿರುವಂಥದ್ದು. ಹಾಗೆ ನೋಡಿದಾಗ ಭಾರತದಲ್ಲಿ ಸ್ಟಾರ್ಟಪ್ ವ್ಯವಸ್ಥೆಯನ್ನು ಬಹುದೊಡ್ಡ ಮಟ್ಟದಲ್ಲಿ ಭಾರತ ಸರ್ಕಾರ ಪ್ರಚೋದಿಸ್ತಿದೆ ಹಾಗೂ ಅನುಕೂಲವನ್ನು ಮಾಡಿಕೊಡ್ತಾ ಇದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹಾಗೆ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಸ್ಟಾರ್ಟಪ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಲೇ ಕರೆಸ್ಕೊಳ್ತಾ ಇತ್ತು. ಆದರೆ ಈ ಒಂದು ಕ್ರೆಡಿಟನ್ನು ಬೆಂಗಳೂರಿಂದ ಕಸ್ಕೊಂಡು ಇವಾಗ ದೆಹಲಿ ಸ್ಟಾರ್ಟಪ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೆಸ್ಕೊಳ್ತಾ ಇದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ತಮಗೆಲ್ಲ ಎಕ್ಸಾಮಿನೇಷನ್ಸಿಗೂ ಅನುಕೂಲವಾಗುವಂತಹ ಒಂದು ಮಾಹಿತಿ ಇದಾಗಿರುತ್ತದೆ. ಸ್ಟಾರ್ಟಪ್ ಕ್ಯಾಪಿಟಲ್ ಅಥವಾ ದೇಶದ ಸ್ಟಾರ್ಟಪ್ ರಾಜಧಾನಿ ಯಾವುದು ಅನ್ನುವಂತಹ ಪ್ರಶ್ನೆ ಬಂದಾಗ ದೆಹಲಿ ಅಂತ ಹಾಕಬೇಕೇ ಹೊರತು ಬೆಂಗಳೂರು ಅಲ್ಲ ಅನ್ನುವಂಥದ್ದನ್ನು ನೆನ್ಪಿಟ್ಕೊಳ್ಳಿ. ಹೀಗೆ ಇವತ್ತು ದೇಶದಲ್ಲಿ ಯೂನಿಕಾರ್ನ್ ಸ್ಟೇಟಸ್ ಪಡೆದಿರುವಂತಹ ಸ್ಟಾರ್ಟಪ್ ಕಂಪನಿಗಳ ಬಗ್ಗೆ 2021ರಲ್ಲಿ ಮಾತಾಡಿದಾಗ 44 ಕಂಪನಿಗಳು ಯೂನಿಕಾರ್ನ್ ಸ್ಟೇಟಸನ್ನು ಪಡ್ಕೊಂಡಿದ್ದಾವೆ ಅನ್ನುವಂಥದ್ದು. ಏನಿದು ಯೂನಿಕಾರ್ನ್ ಸ್ಟೇಟಸ್ ಅಂದರೆ ಏನು? ಯಾವೆಲ್ಲ ಪ್ರೈವೇಟ್ ಸ್ಟಾರ್ಟಪ್ ಕಂಪನಿಗಳು $1 ಬಿಲಿಯನ್ ಕ್ಯಾಪಿಟಲ್ ಅಥವಾ ವ್ಯಾಲ್ಯೂಯೇಷನನ್ನು ಪಡ್ಕೊಳ್ತಾವೋ ಅವುಗಳನ್ನು ಯೂನಿಕಾರ್ನ್ ಸ್ಟೇಟಸ್ ಪಡೆದಿರುವಂತಹ ಸ್ಟಾರ್ಟಪ್ ಕ್ಯಾಪಿಟಲ್ಸ್ ಅಂತ ಕರಿತೀವಿ ಅಥವಾ ಸ್ಟಾರ್ಟಪ್ಗಳು ಅಂತ ಕರಿತೀವಿ. ಮುಖ್ಯವಾಗಿ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಈ ಸ್ಟಾರ್ಟಪ್ಗಳು ಏನು ಅತಿ ಹೆಚ್ಚು ಯೂನಿಕಾರ್ನ್ ಸ್ಟೇಟಸನ್ನು ಪಡ್ಕೊಳ್ಳಲು ಸಾಧ್ಯವಾಗ್ತಿದೆಯೋ ಹಾಗೆ ಅಂದಾಗ ಅಥವಾ ಹಾಗೆ ನೋಡಿದಾಗ ಆ ಸ್ಟಾರ್ಟಪ್ಗಳು ದೇಶದಲ್ಲಿ ಹೆಚ್ಚಿನ ಅಥವಾ ಉನ್ನತವಾದಂತಹ ಪ್ರಯತ್ನಗಳನ್ನು ಮಾಡಿ ಉತ್ತಮವಾದಂತಹ ಸಾಧನೆಯನ್ನು ತೋರಿಸ್ತಿದ್ದಾವೆ ಅನ್ನುವಂಥದ್ದು. ಭಾರತ UK ಕಂಪೇರ್ ಮಾಡಿದಾಗ ಅಥವಾ UKಯ ಕಂಪ್ಯಾರಿಸನ್ನಲ್ಲಿ ಉತ್ತಮವಾದ ಪ್ರದರ್ಶನವನ್ನು ಯೂನಿಕಾರ್ನ್ ಸ್ಟೇಟಸ್ಸಿಗೆ ಸಂಬಂಧಿಸಿದಂತೆ ತೋರಿಸ್ಕೊಡ್ತಾ ಇದೆ ಅನ್ನುವಂಥದ್ದು. ಉದಾಹರಣೆಗೆ ಮೊದಲನೇ ಸ್ಥಾನದಲ್ಲಿ US ಅತಿ ಹೆಚ್ಚು ಕಂಪನಿಗಳು ಸ್ಟಾರ್ಟಪ್ಗಳು ಯೂನಿಕಾರ್ನ್ ಸ್ಟೇಟಸನ್ನು ಪಡ್ಕೊಳ್ತಾ ಇದ್ವು. ಎರಡನೇ ಹಂತದಲ್ಲಿ ಚೈನಾ, ಮೂರನೇ ಹಂತದಲ್ಲಿ UK ಇತ್ತು. ಈಗ ಭಾರತ ಆ ಒಂದು ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ ಅನ್ನುವಂಥದ್ದು ಭಾರತದ ಹೆಗ್ಗಳಿಕೆ ಹಾಗೂ ಫೆದರ್ ಆಗಿರುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕು. ಮುಂದಿನ ಹಂತದಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಸರ್ಕಾರ ಏನೇನೆಲ್ಲ ಬದಲಾವಣೆಗಳನ್ನು ತಂದಿದೆ ಅನ್ನುವಂಥದ್ದು. 2020ರಲ್ಲಿ ಭಾರತ ಸರ್ಕಾರ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿತ್ತು. ಮೊದಲನೇದಾಗಿ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅನ್ನುವಂತಹ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿಯನ್ನು ಜಾರಿಗೆ ತಂತು. ಈ ಒಂದು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮುಖ್ಯವಾಗಿ ಒಂದಿಷ್ಟು ಲಾಂಚ್ ವೆಹಿಕಲ್ಸ್ ಮತ್ತು ಇಸ್ರೋದ ಸ್ಪೇಸ್ ಅಸೆಟ್ಸ್ಗಳನ್ನು ತನ್ನದಾಗಿಸಿಕೊಂಡು ಕೆಲಸವನ್ನು ಮುಂಸಾಗಿಸುತ್ತದೆ ಅನ್ನುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಭಾರತ ಸರ್ಕಾರ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಪ್ರೈವೇಟ್ ಸೆಕ್ಟರಿಗೂ ಸಹ ಅನುಕೂಲತೆಯನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು.
ಮೊದಲನೇದು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥದ್ದು ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿ ಆಗಿರುತ್ತದೆ ಅನ್ನುವಂಥದ್ದನ್ನು ಮರಿಬೇಡಿ. ಎರಡನೇ ಹಂತದಲ್ಲಿ ಇನ್ ಸ್ಪೇಸ್, ಇದ್ರ ಬಗ್ಗೆಯೂ ಸಹ ತಾವು ಒಂದಿಷ್ಟು ಸುದ್ದಿ ವಿಶ್ಲೇಷಣೆಗಳಲ್ಲಿ ಕೇಳೇ ಇರ್ತೀರ. ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಆಥರೈಸೇಷನ್ ಸೆಂಟರ್, ಬಹಳ ಇಂಪಾರ್ಟೆಂಟ್ ಇದ್ರ ಫುಲ್ ಫಾರ್ಮು, ನೆನ್ಪಿಟ್ಕೊಳ್ಳಿ. ಒಂದಿಷ್ಟು ಗ್ರೂಪ್ ಸಿ ಎಕ್ಸಾಮಿನೇಷನ್ಸ್ಗಳಲ್ಲಿ ಇದರ ಬಗ್ಗೆ ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಆಥರೈಸೇಷನ್ ಸೆಂಟರ್, ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಆಥರೈಸೇಷನ್ ಸೆಂಟರ್, ಈ ಒಂದು ಸಂಸ್ಥೆ ಅಥವಾ ಅಂಗವನ್ನು ಸಹ ಭಾರತ ಸರ್ಕಾರ ಒಂದು ಇಂಡಿಪೆಂಡೆಂಟ್ ನೋಡಲ್ ಏಜೆನ್ಸಿಯಾಗಿ ಜಾರಿಗೆ ತಂತು. ಇದು ಮುಖ್ಯವಾಗಿ ನಾನ್ ಗವರ್ಮೆಂಟಲ್ ಮತ್ತು ಪ್ರೈವೇಟ್ ಎಂಟಿಟೀಸ್ಗಳು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೆಚ್ಚಿನ ಉತ್ಸಾಹವನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡುವಂತಹ ಕಡೆಗೆ ಪ್ರಚೋದಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ ಅನ್ನುವಂಥದ್ದು. ಇದಲ್ಲದೆ ಸ್ಪೇಸ್ಕಾಮ್ ಮತ್ತು ಸ್ಪೇಸ್ RS ಪಾಲಿಸೀಸ್ಗಳನ್ನು ಅಪ್ಡೇಟ್ ಮಾಡಿ ಇವತ್ತು ಸ್ಯಾಟಲೈಟ್ ಕಮ್ಯುನಿಕೇಷನ್ ಮತ್ತು ರಿಮೋಟ್ ಸೆನ್ಸಿಂಗ್ ಸೆಕ್ಟರ್ ಕ್ಷೇತ್ರಗಳಲ್ಲೂ ಸಹ ಭಾರತ ಸರ್ಕಾರ ಒಂದಿಷ್ಟು ರೆಗ್ಯುಲೇಟರಿ ರೆಜಿಮನ್ನು ಬದಲಾವಣೆ ಮಾಡಿ ಸ್ಪೇಸ್ ಆ್ಯಕ್ಟಿವಿಟೀಸಿಗೆ ಇನ್ನೂ ಅನುಕೂಲ ಮಾಡಿಕೊಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಸ್ಪೇಸ್ಕಾಮ್ ಮತ್ತು ಸ್ಪೇಸ್ RS ಪಾಲಿಸೀಸ್ಗಳಲ್ಲಿ ಮಾಡಿದಂತಹ ಬದಲಾವಣೆಗಳು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಾಡಿದಂತಹ ಬೆಳವಣಿಗೆಗೋಸ್ಕರ ಪ್ರಯತ್ನವಾಗಿರುತ್ತದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಅರ್ಥೈಸಿಕೊಳ್ಳಬೇಕು. ಬಾಹ್ಯಾಕಾಶ ಕ್ಷೇತ್ರ ಅಥವಾ ಬಾಹ್ಯಾಕಾಶದಲ್ಲಿ ಇರುವಂತಹ ಆರ್ಥಿಕವಾದಂತಹ ಅಪಾರ್ಚುನಿಟೀಸ್ಗಳನ್ನು ನೋಡಿದಾಗ ಬರೀ 2% ಟ್ಯಾಪ್ ಮಾಡಲು ಭಾರತ ಸಫಲವಾಗಿರುವಂಥದ್ದು. ಅತಿ ಹೆಚ್ಚು ಯುನೈಟೆಡ್ ಸ್ಟೇಟ್ಸ್ ಹಾಗೂ ಚೈನಾ 2ನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಇವುಗಳ ಪೈಕಿ ಭಾರತ ಬಹಳ ದೊಡ್ಡ ಮಟ್ಟದಲ್ಲಿ ಹಿಂದೆ ಉಳ್ಕೊಂಡಿದೆ ಅನ್ನುವಂಥದ್ದು. ಹಾಗೆ ನೋಡಿದಾಗ ಈ ಕ್ಷೇತ್ರದಲ್ಲಿ ಬೆಳವಣಿಗೆಗೆ ಇನ್ನೂ ಬಹುದೊಡ್ಡವಾದಂತಹ ಅವಕಾಶಗಳು ಇದ್ದಾವೆ ಆ್ಯಂಡ್ ಆ ನಿಟ್ಟಿನಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಹಂತದಲ್ಲಿ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಾತಾಡಿದಾಗ ಡ್ರೋನ್ ಬಗ್ಗೆಯೂ ಚರ್ಚೆ ನಾವು ಮಾಡಲೇಬೇಕಾಗಿರುವಂಥದ್ದು. 2021ರಲ್ಲಿ ಭಾರತ ಸರ್ಕಾರ ಡ್ರೋನ್ ರೂಲ್ಸ್ಗಳನ್ನು ಜಾರಿಗೆ ತಂತು. ಇದರ ಅಡಿಯಲ್ಲಿ ಮುಖ್ಯವಾಗಿ 25 ಏನು ಫಾರ್ಮ್ಸ್ಗಳು ತುಂಬಬೇಕಾಗಿತ್ತೋ ಅದನ್ನು ಕೆಳಗಿಳಿಸಿ 5ಕ್ಕೆ ತರಲಾಗಿದೆ. ಹಾಗೂ 72 ರೀತಿಯ ಫೀಸ್ಗಳನ್ನು ಏನು ಕಟ್ಟಬೇಕಾಗಿತ್ತೋ ಅದನ್ನು 4ಕ್ಕೆ ತಂದಿರುವಂಥದ್ದು. ಹಾಗೆ ಏನೆಲ್ಲ ರೆಗ್ಯುಲೇಷನ್ಸ್ಗಳು 300 kgಯವರೆಗೂ ಡ್ರೋನ್ಸ್ಗಳಿಗೆ ಇತ್ತೋ ಅದನ್ನು 500 kgಯವರೆಗೂ ಏರಿಕೆ ಮಾಡಿರುವಂಥದ್ದು. ಅಂದರೆ 500 kgಕ್ಕಿಂತ ಕಡಿಮೆ ಇರುವಂತಹ ಡ್ರೋನ್ಸ್ಗಳಿಗೆ ರೆಗ್ಯುಲೇಷನ್ಸ್ಗಳನ್ನು ಇರೋದಿಲ್ಲ ಅನ್ನುವಂಥದ್ದು. ಹಾಗೆ ಭಾರತ ಸರ್ಕಾರ ಒಂದು ಡಿಜಿಟಲ್ ಸ್ಕೈ ಪ್ಲ್ಯಾಟ್ಫಾರ್ಮನ್ನು ತಂದಿದೆ. ಈ ಡಿಜಿಟಲ್ ಸ್ಕೈ ಪ್ಲ್ಯಾಟ್ಫಾರ್ಮ್ ಒಂದು ಇಂಟಿಗ್ರೇಟೆಡ್ ಹಾಗೂ ಒಂದೇ ಸಿಂಗಲ್ ವಿಂಡೋ ಪ್ಲ್ಯಾಟ್ಫಾರ್ಮ್ ಆಗಿರುತ್ತದೆ ಎಲ್ಲ ರೀತಿಯ ಕ್ಲಿಯರೆನ್ಸಸ್ಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ. ಹಾಗೂ ಯಾರೇ ಫಾರಿನ್ ಕಂಪನಿಗಳು ಭಾರತದಲ್ಲಿ ಇರುವಂತಹ ಕಂಪನಿಗಳ ಜೊತೆಯಲ್ಲಿ ಒಕ್ಕೂಟ ಮಾಡಿಕೊಂಡು ಡ್ರೋನ್ ಆಪರೇಷನ್ಸ್ಗಳನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರು ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ DGFT ಅವರಿಂದ ಮನ್ನಣೆಯನ್ನು ಪಡ್ಕೊಳ್ಬೇಕಾಗಿರುತ್ತದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಡ್ರೋನ್ ರೂಲ್ಸಿಗೆ ಸಂಬಂಧಿಸಿದಂತಹ ಮಾಹಿತಿ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇದಲ್ಲದೆ ಭಾರತದಲ್ಲಿ ಪೇಟೆಂಟ್ಸ್ಗಳಿಗೆ ಸಂಬಂಧಿಸಿದಂತೆ ಚರ್ಚೆಯನ್ನು ಕೊನೆಯ ಹಂತದಲ್ಲಿ ನೋಡೋಣ. ಪೇಟೆಂಟ್ಸ್ ಅಂತಂದರೆ ಯಾವುದಾದ್ರೂ ಒಂದು ವಸ್ತುವಿನ ಆವಿಷ್ಕಾರ ಅಥವಾ ಯಾವುದಾದ್ರೂ ಒಂದು ವಸ್ತುವಿನ ಪ್ರೊಡಕ್ಷನ್ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಪೇಟೆಂಟ್ಸ್ಗಳ ಒಂದು ಅರ್ಜಿಯನ್ನು ಹಾಕಲಾಗುತ್ತದೆ. ಆ ಒಂದು ಸಂದರ್ಭದಲ್ಲಿ 2010 ಮತ್ತು 2011ರಲ್ಲಿ ಸುಮಾರು 39,400 ಪೇಟೆಂಟ್ಸ್ಗಳ ಅಪ್ಲಿಕೇಶನನ್ನು ಭಾರತ ಕಂಡಿತ್ತು. 2016-17ರಲ್ಲಿ ಸುಮಾರು 45,444 ಪೇಟೆಂಟ್ ಅಪ್ಲಿಕೇಶನ್ಸ್ಗಳು ಬಂದಿದ್ವು ಅನ್ನುವಂಥದ್ದು. ಅಂದರೆ ದೇಶದಲ್ಲಿ ಇನ್ನೋವೇಷನ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಇದರಿಂದ ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತದೆ. ಇದಲ್ಲದೆ ಭಾರತ ಸರ್ಕಾರ ಇದೇ ಸಂದರ್ಭದಲ್ಲಿ ಸುಮಾರು 2010 ಮತ್ತು 2011ರಲ್ಲಿ 7,509 ಪೇಟೆಂಟ್ಸ್ಗಳನ್ನು ಮಂಜೂರಾತಿ ಮಾಡಿತ್ತು ಅನ್ನುವಂಥದ್ದನ್ನು ನೋಡಿದಾಗ ಅದು ಬೆಳೆದು 28,391 ಪೇಟೆಂಟ್ಸ್ಗಳನ್ನು ಮಂಜೂರಾತಿ ಕೊಡ್ತಾ ಇದೆ ಅಂತಂದಾಗ ದೇಶದಲ್ಲಿ ಭಾರತ ಸರ್ಕಾರವು ಮಾಡ್ತಾ ಇರುವಂತಹ ಪ್ರಯತ್ನಗಳ ಬಗ್ಗೆ ಇಲ್ಲಿ ತಿಳ್ಕೊಳ್ಳಲು ಅನುಕೂಲವಾಗುವಂಥದ್ದು. ಪೇಟೆಂಟ್ಸ್ಗಳಿಗೆ ಸಂಬಂಧಿಸಿದಂತೆ ಚರ್ಚೆ ಮಾಡಿದಾಗ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ನ ಬಗ್ಗೆ ನಾವು ಮಾತಾಡಲೇಬೇಕಾಗಿರುವಂತಹ ಮಾಹಿತಿಯಾಗಿರುತ್ತದೆ. ಯಾವುದೇ ಒಂದು ಕ್ಷೇತ್ರದ ಬಗ್ಗೆ ಅಥವಾ ಅದರ ಒಂದು ಸ್ಟೇಟಸ್ನ ಬಗ್ಗೆ ಮಾತಾಡಿದಾಗ ಒಂದಿಷ್ಟು ಇಂಡೆಕ್ಸಸ್ ಮತ್ತು ರಿಪೋರ್ಟ್ಸ್ಗಳನ್ನು ಕೋಟ್ ಮಾಡಿದಾಗ ನಮ್ಮ ಆನ್ಸರ್ನ ಕ್ರೆಡಿಬಿಲಿಟಿ ಜಾಸ್ತಿ ಆಗುತ್ತದೆ. ಸೊ ಪೇಟೆಂಟ್ಸ್ಗೆ ಸಂಬಂಧಿಸಿದಂತೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಆಯಿತು, ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತೆ ವರ್ಲ್ಡ್ ಟೂರಿಸಂ ಬಾರೋಮೀಟರ್ ಆಯಿತು, ಇವೆಲ್ಲ ಬಹಳ ಮುಖ್ಯವಾಗಿರುವಂತಹ ಇಂಡೆಕ್ಸಸ್ಗಳಾಗಿರ್ತವೆ. ಇವುಗಳನ್ನು ನೆನಪಿಟ್ಕೊಳ್ಳಬೇಕು. ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ನ ಪ್ರಕಾರ ಭಾರತ 2015-16ರಲ್ಲಿ 81ನೇ ಸ್ಥಾನವನ್ನು ಪಡ್ಕೊಂಡಿತ್ತು.
ಇನೋವೇಷನ್ ಇಂಡೆಕ್ಸ್ನಲ್ಲಿ 2021ರಲ್ಲಿ ನಾವು 35ನೇ ರ್ಯಾಂಕನ್ನು ಪಡ್ಕೊಂಡಿದ್ದೀವಿ. ಹಾಗಾದರೆ ದೇಶದಲ್ಲಿ ಇನೋವೇಷನ್ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಬೆಳವಣಿಗೆಯನ್ನು ಕಾಣಲು ಸಾಧ್ಯವಾಗ್ತಿದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇದಲ್ಲದೆ ಪೇಟೆಂಟ್ಸ್ ಕ್ಷೇತ್ರದಲ್ಲಿ ನಾವು ಚೈನಾ, US ಹಾಗೂ ಜಪಾನ್ ಮತ್ತು ಕೊರಿಯಾ ರಾಷ್ಟ್ರಗಳ ಪೈಕಿ ಬಹಳ ಹಿಂದೆ ಉಳ್ಕೊಂಡಿದ್ದೀವಿ ಅನ್ನುವಂಥದ್ದು. ಆ ಒಂದು ರಾಷ್ಟ್ರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಪೇಟೆಂಟ್ಸ್ಗಳನ್ನು ಅಪ್ರೂವ್ ಮಾಡೋದಾಗಿರಬಹುದು ಅಥವಾ ಹೆಚ್ಚಿನ ರಿಸೋರ್ಸಸನ್ನು ಪಡ್ಕೊಂಡಿದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಮಾದರಿಯಾಗಿ ಅರ್ಥೈಸಿಕೊಳ್ಳುವ ಅವಶ್ಯಕತೆ ಇದೆ ಭಾರತ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇದಲ್ಲದೆ 2 ಮುಖ್ಯವಾದ ಕಾರಣಗಳು ಭಾರತ ಚೈನಾ ಮತ್ತು US, ಜಪಾನ್, ಕೊರಿಯಾ ರಾಷ್ಟ್ರಗಳಿಗಿಂತಲೂ ಹಿಂದೆ ಉಳ್ಕೊಳ್ಳಲು ಕಾರಣ ಅಂತಂದಾಗ, ಮೊದಲನೇದು ಭಾರತ ಅತಿ ಕಡಿಮೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳಬಹುದು. 2020ರಲ್ಲಿ ನಾವು ಬರೀ 0.7% GDPಯ ಹಣವನ್ನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಅನ್ನುವಂಥದ್ದು. ಇದಲ್ಲದೆ ಅತಿ ಕಡಿಮೆ ಪೇಟೆಂಟ್ ಎಕ್ಸಾಮಿನರ್ಸು ಸಹ ಭಾರತದಲ್ಲಿ ಇರುವಂತಹ ಕಾರಣವಾಗಿರುತ್ತದೆ ಹೆಚ್ಚಿನ ಪೇಟೆಂಟ್ಸ್ಗಳನ್ನು ಮನ್ನಣೆ ಕೊಡುವಂತಹ ಹಿನ್ನಡತೆಯಲ್ಲಿ ಅನ್ನುವಂಥದ್ದು. ಸೊ ಈ 2 ಸಮಸ್ಯೆಗಳನ್ನು ಪರಿಹರಿಸುವ ಅವಶ್ಯಕತೆ ಇದೆ. ಆ ಒಂದು ಸಮಸ್ಯೆಗಳನ್ನು ಪರಿಹರಿಸಿದಂತಹ ಸಂದರ್ಭದಲ್ಲಿ ನಾವು ಪೇಟೆಂಟ್ಸ್ಗಳನ್ನು ಇನ್ನೂ ಹೆಚ್ಚಿನ ಗಾತ್ರದಲ್ಲಿ ಭಾರತದಲ್ಲಿ ಆವಿಷ್ಕರಿಸಲು ಹಾಗೂ ಬೆಳವಣಿಗೆ ಕಾಣಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಸೇವಾ ವಲಯದಲ್ಲಿ ಮಾಡಿದಂತಹ ಒಂದಿಷ್ಟು ಚರ್ಚೆಯ ಬಗ್ಗೆ ತಮಗೆಲ್ಲ ಇಲ್ಲಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಸೇವಾ ವಲಯ ಕೊಡ್ತಾ ಇರುವಂತಹ ಕೊಡುಗೆಯ ಬಗ್ಗೆ ಮುಖ್ಯವಾದಂತಹ ಚರ್ಚೆ ಇದಾಗಿತ್ತು. ತಮಗೇನಾದರೂ ಪ್ರಶ್ನೆಗಳಿದ್ದಂತಹ ಸಂದರ್ಭದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೂ ಇನ್ನುಳಿದ 2-3 ದಿನಗಳಲ್ಲಿ ನಾವು ಎಕನಾಮಿಕ್ ಸರ್ವೆಯನ್ನು ಪೂರ್ಣವಾಗಿ ಮುಗಿಸಲು ಪ್ರಯತ್ನಿಸೋಣ. ಮುಂಬರುವಂತಹ ಎಕ್ಸಾಮಿನೇಷನ್ಸ್ನಲ್ಲಿ ಎಕನಾಮಿಕ್ ಸರ್ವೆ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸೋದ್ರಿಂದ ಇನ್ನೂ ಹೆಚ್ಚಿನ ಸಮಯವನ್ನು ಇದರಲ್ಲಿ ವ್ಯಯ ಮಾಡುವ ಅವಶ್ಯಕತೆ ಇಲ್ಲ. ದಯವಿಟ್ಟು ಈ ವಿಡಿಯೋಸ್ಗಳನ್ನು ತಪ್ಪದೇ ನೋಡಿದಂತಹ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.